ಇದು ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. 26 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೌದಿ ರಾಷ್ಟ್ರಗಳ ಕಡೆಯಿಂದ ಏಷ್ಯಾದ ದೇಶಗಳಿಗೆ ಅತಿ ದೊಡ್ಡ ರಿಯಾಯಿತಿ ದರದಲ್ಲಿ ಇನ್ನು ಮೇಲೆ ಕ್ರೂಡ್ ಆಯಿಲ್ ಸಪ್ಲೈ ಆಗುತ್ತೆ. 26 ವರ್ಷಗಳಲ್ಲೇ ಕನಿಷ್ಠ ಅಷ್ಟು ಕಡಿಮೆ ಬೆಲೆಗೆ ನಿಮಗೆ ಸೌದಿ ರಾಷ್ಟ್ರಗಳೇನು ಮಾಡ್ತಾವೆ, ಒಂದು ಕಾಂಪಿಟೇಷನ್ಗೆ ಬಿದ್ದು ಸದ್ಯಕ್ಕೆ ನಾವು ಒಂದು 3 ತಿಂಗಳು 4 ತಿಂಗಳು ಹಾಲ್ಟ್ ಆದಂಥ ಸ್ಥಿತಿಯಲ್ಲಿ ಇದ್ವಿ. ನಾವು ಯಥಾಸ್ಥಿತಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಉತ್ಪಾದಿಸುವಂತಿಲ್ಲ, ಮಾರುವಂತಿಲ್ಲ, ಹೋರ್ಮುಜ್ ಕಿರಿಕಿರಿಗಳು, ಇಸ್ರೇಲ್ ಯುದ್ಧ ಅಥವಾ ಅಮೆರಿಕ ಇರಾನ್ ಈ ಯುದ್ಧದ ಸಂಘರ್ಷದ ನಡುವೆ ಎಲ್ಲಿ ಯಾವ ಕ್ಷಿಪಣಿ ಬೀಳುತ್ತೋ ಡ್ರೋನ್ ಬೀಳುತ್ತೋ ನಮಗೆ ಗೊತ್ತಿಲ್ಲ. ಈ ಕಾರಣಕ್ಕೆ ಎಲ್ಲರೂ ಕೂಡ ನಷ್ಟವೂ ಆಯಿತು, ಆಸ್ತಿಪಾಸ್ತಿ ನಷ್ಟ ಆಗಿದೆ, ಸ್ವತ್ತಿನ ಹಾನಿಯಾಗಿದೆ. ಇಲ್ಲಿ ಜೊತೆಗೆ ತೈಲ ಬೆಲೆ ವಿಚಾರದಲ್ಲಿ ಅವರಿಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ತೈಲ ಬೆಲೆ ಜಾಸ್ತಿ ಆಗಿದ್ದರೂ ಕೂಡ ಪೂರೈಕೆ ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಸನ್ನಿವೇಶಗಳಿತ್ತಲ್ಲ. ಈಗ ಸೌದಿ ಏನು ಮಾಡುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಏಷ್ಯಾ ರಾಷ್ಟ್ರಗಳು ಬದಲಿ ದೇಶಗಳನ್ನು ಹುಡುಕಿಕೊಳ್ಳುವಷ್ಟರಲ್ಲಿ ಪ್ಯಾರಲ್ ಹುಡುಕ್ಬಿಡ್ತಾರಲ್ರಿ. ಒಂದು ಕಡೆ ಸಿಗ್ತಿಲ್ಲ, ಅಲ್ಲಿಂದ ಬರ್ತಿಲ್ಲ ಅಂದ ತಕ್ಷಣ ಯಾವುದೇ ಕಂಟ್ರಿ, ಯಾವುದೇ ಒಂದು ಮನುಷ್ಯ, ಈ ಬೀದಿಲಿ ನಾವೇನೋ ಒಂದು ಅಂಗಡಿಲಿ ವ್ಯಾಪಾರ ಮಾಡ್ತಾ ಇರ್ತೀವಿ. ನಾವು ಈ ಅಂಗಡೀಲಿ ಯಾವಾಗಲೂ ಕಿರಿಕಿರಿಯಪ್ಪ. ಈ ಅಂಗಡಿ ಒಂದಿನ ಬಾಗಿಲು ಹಾಕಿರುತ್ತೆ, ಒಂದಿನ ಓಪನ್ ಇರುತ್ತೆ, ಒಂದಿನ ಕೆಲವು ವಸ್ತು ಸಿಗುತ್ತೆ, ಒಂದಿನ ಸಿಗಲ್ಲ ಅಂತ ಆದ ತಕ್ಷಣ ಮನುಷ್ಯ ಏನು ಮಾಡ್ತಾನೆ ಹೇಳಿ, ಇನ್ನೊಂದು ಬೀದಿ ಹುಡುಕ್ತಾನೆ, ಇನ್ನೊಂದು ರಸ್ತೆಗೆ ಹೋಗ್ತಾನೆ, ಇನ್ನೊಂದು ಸರ್ಕಲ್ಗೆ ಎಂಟ್ರಿ ಆಗ್ತಾನೆ ಅವನು. ಹಾಗೆ ಅಲ್ವಾ? ಸೊ ಏಷ್ಯಾದ ದೇಶಗಳಿಗೆ ಏನಾಗಿದೆ ಅಂದರೆ, ಸೌದಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂದಾಗ ರಷ್ಯಾ ಕಡೆ ಹೋಗಬಹುದು. ಡೋಂಟ್ ನೋ, ಅಮೆರಿಕನೂ ಅವ್ರಿಗೆ ಆಫರ್ ಮಾಡಿಬಿಡ್ಬಹುದು. ಅದಕ್ಕೇನು ಮಾಡ್ತಿದ್ದಾರೆ, ಈಗ ನಾನು ಕಳೆದುಕೊಂಡಿರುವ ಗ್ರಾಹಕರನ್ನು, ನನ್ನ ಹಳೆಯ ಗ್ರಾಹಕರನ್ನು ಮತ್ತೆ ನನ್ನ ಕಂಟ್ರೋಲ್ ತೆಗೆದುಕೊಳ್ಳಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೌದಿ ಏನು ಮಾಡ್ತಾ ಇದೆ, 26 ವರ್ಷಗಳ ಕನಿಷ್ಠ ಬೆಲೆಗೆ ತೈಲವನ್ನು ಇದೀಗ ಸಪ್ಲೈ ಮಾಡೋಕ್ಕೆ ರೆಡಿ ಇದೆ. ಅಪ್ರಾಕ್ಸಿಮೇಟ್ಲಿ $71 ಪರ್ ಬ್ಯಾರಲ್, ಇಫ್ ಐ ಆಮ್ ನಾಟ್ ರಾಂಗ್. ಒಂದು ಬ್ಯಾರಲ್ಗೆ ನಮ್ಮಲ್ಲೆಲ್ಲ ಬೆಲೆ ಏರಿಸ್ಬೇಕಾದ್ರೆ ಏನು ಹೇಳ್ತಾರೆ ಹೇಳಿ, $115 ಆಗೋಯ್ತು, $120 ಆಗಿಬಿಡ್ತಾ ಇದೆ, ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತ ಹೇಳಿ ಒಂದು ವಿಷಯ ಹೇಳ್ತಾರೆ. ನಿಜ, 115 ಆಗಿದ್ದು ನಿಜ. ಆಮೇಲೆ $100 ಆಸುಪಾಸಿಗೆ ಬಂದಿದ್ದು ನಿಜ. ಬೆಲೆ ಜಾಸ್ತಿ ಆದಮೇಲೆ ನಮ್ಮಲ್ಲಿ ಬೆಲೆ ಇಳಿಸಿದ ಇತಿಹಾಸ ಇದೆಯಾ? ಭಾಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಈಗ ನೋಡಿ, $71 ಆಫರ್ ಮಾಡ್ತಾ ಇದ್ದಾರೆ. ಆಗಸ್ಟ್ 1ರಿಂದ ಇದು ಜಾರಿಗೆ ಬರುತ್ತೆ. 71 ಪ್ಲಸ್ 11 ಎಷ್ಟಾಯಿತು? 82 ಆಯಿತು. $82 ನಮಗೆ, ಅಥವಾ ಕೆಲವು ಕಡೆ $77 ಸದ್ಯದ ಕ್ರೂಡ್ ಆಯಿಲ್ ಪ್ರೈಸ್ ನಮಗೆ ಸಿಗ್ತಾ ಇದೆ. ಆದಾಗ್ಯೂ $110, $115 ಏರಿಕೆ ಆಗಿದ್ದಾಗ ಹೇಳಿದ್ರಲ್ಲ, ಓ ಬೆಲೆ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತ, ಅವತ್ತಿಗೆ $100 ತಂದಿಟ್ರಲ್ಲ, ಅದೇ ನಮಗೆ ಕರಗಿಲ್ಲ. ವ್ಯಾಪಾರ ಮಾಡ್ಕೋಬೇಕಲ್ರಿ ಇವರೆಲ್ಲ, ಖಾಸಗಿಯವರೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಳ್ಬೇಕಲ್ಲ. ಇವಾಗ ಆ ಕಡೆಗೆ ನಮ್ಗೆ ಇಳಿಸಿಲ್ವಾ, ಅವಾಗ ಕೊಡಲಿಲ್ವೇನ್ರಿ, ಅವಾಗಲೂ ಕೊಡಲಿಲ್ವಾ ನಾವು ನಿಮಗೆ ಅಂತ ಹೇಳಿದ್ರೆ, ಆಗ ಎಲೆಕ್ಷನ್ ಕಾರಣಗಳಿಗಾಗಿ, ಚುನಾವಣಾ ಕಾರಣಗಳಿಗಾಗಿ ಬೇರೆ ದಾರಿ ಇಲ್ಲೇ ತಡೆದಿಟ್ಟಿದ್ರು. ಎಲೆಕ್ಷನ್ ಮುಗೀತು, ಕೌಂಟಿಂಗ್ ಬರೋಕ್ಕೆ ಶುರುವಾಯಿತು, ಬಿಟ್ಟರು. ಬೆಲೆ ಜಾಸ್ತಿ ಆದಾಗಲೂ ಕೂಡ, ಬೆಲೆ ಜಾಸ್ತಿ ಆದಾಗ ಮಾಡಿದ್ರು, ಬೆಲೆ ಕಡಿಮೆ ಆದಾಗಲೂ ಆ ಲಾಭವನ್ನು ಆಲ್ರೆಡಿ ಗಳಿಸಿಕೊಂಡಾಗಿದೆ. ಆದಾಗ್ಯೂ ಆ ಲಾಭ ಜನಗಳು ವರ್ಗಾವಣೆ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ, ಈ ಅಮೇರಿಕದ ಅಧ್ಯಕ್ಷ ಟ್ರಂಪ್ಗೆ ಬೇರೆ ಕೆಲಸ ಇಲ್ವಾ? ಮಾರ್ಕೆಟ್ ಚೇತರಿಸ್ಕೊಳ್ಳುತ್ತೆ, ಸ್ವಲ್ಪ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಮತ್ತೆ ನಾನು ವಾರ ಶುರು ಮಾಡಿಬಿಡ್ತೀನಿ, ಈ ಸೀಸ್ಫೈರ್ ನಡೆಯಲ್ಲ, ಇರಾನಿಯನ್ಸ್ ಎಲ್ಲ ಸಿಕ್ ಪೀಪಲ್, ಅವರೆಲ್ಲ ಸರಿ ಇಲ್ಲ, ಅವರೆಲ್ಲ ಏನಕ್ಕೂ ಅರ್ಹರಿಲ್ಲದವರು ಅಂತ ಮಾತಾಡ್ಬಿಡೋದು. ಇದ್ದಕ್ಕಿದ್ದಂತೆ ಮಾರ್ಕೆಟ್ ಬೀಳುತ್ತೆ. ಈ ಮಾರ್ಕೆಟ್ ಮೇಲಕ್ಕೆ ಏಳಿಸುವ, ಮಾರ್ಕೆಟನ್ನು ಮತ್ತೆ ಬೀಳಿಸುವ ಈ ಆಟದಲ್ಲಿ ಲಾಭ ಮಾಡ್ತಾ ಇದ್ದಾರಾ ಮಿಸ್ಟರ್ ಟ್ರಂಪ್? ದೊಡ್ಡ ಪ್ರಶ್ನೆ ಇದು. ತೀರಾ ದೊಡ್ಡ ವಾರ ಆಗ್ತಾ ಇದೆಯಾ? ಇಲ್ಲ. ಇರಾನ್ ಮುಗಿಸೇ ಬಿಡ್ತೀನಿ ಅಂತ ಮಾತಾಡೋದು, ಮಾರ್ನಿ ನೋಡೋ ಸಂದಾಕ ನಾನು ರೆಡಿ ಇದ್ದೀನಿ ಅಂತ ಮಾತಾಡೋದು. ಈ ಪ್ಯಾನಿಕ್ ಸಿಚುವೇಷನ್ನಲ್ಲಿ ನೀವು ಎಷ್ಟು ದಿನಗಳ ಕಾಲ ಇಂಟರ್ನ್ಯಾಷನಲ್ ಮಾರ್ಕೆಟನ್ನು, ಗೋಲ್ಡ್ ಮಾರ್ಕೆಟನ್ನು ನೀವು ಕಾಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯ? ಒಂದು ಕಡೆ ಅಯಾತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ನಡೀತಾ ಇದೆ. ವಿಶ್ವದಲ್ಲೇ ಪ್ರಾಬಬಲಿ ಅತ್ಯಂತ ಹೆಚ್ಚು ಜನ ವಿಸಿಟ್ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಅದು ಖಮೇನಿಯ ಅಂತ್ಯಕ್ರಿಯೆ. ಇದರ ನಡುವೆ ಮತ್ತೆ ಯುದ್ಧ, ಮತ್ತೆ 3 ಹಡಗುಗಳ ಮೇಲೆ ದಾಳಿ, ಹೋರ್ಮುಜ್ ಜಲಸಂಧಿಯಲ್ಲಿ 3 ಹಡಗಿನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇಲ್ಲಿ ನಿನ್ನೆ 2 ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದೆ. ಮತ್ತೆ ನನಗೆ ಟೋಲ್ ಫೀ ಕೊಡಬೇಕು ನೀನು ಹೋರ್ಮುಜ್ ದಾಟುವ ಕಾರಣಕ್ಕಾಗಿ ಅನ್ನೋ ಒಂದು ವಾದ ಶುರುವಾಗಿದೆ. 3ನೇ ಹಡಗಿಗೆ ಸಣ್ಣ ಪುಟ್ಟ ಹಾನಿಯಾಗಿದೆ ಅಂತ ಒಂದು ಮಾಹಿತಿ ಇದೆ. ಪ್ರಾಣಾಪಾಯ ಆಗಿಲ್ಲ, ಹಡಗಿಗೆ ಡ್ಯಾಮೇಜ್ ಆಗಿದೆ. ಸೊ ಇದ್ರ ಬೆನ್ನಲ್ಲೇ ಅಮೆರಿಕ ಕೆರಳುತ್ತೆ. ಇರಾನ್ನ ಹೆಚ್ಚು ಕಡಿಮೆ 80 ಸ್ಥಳಗಳ ಮೇಲೆ ಅಮೆರಿಕ ಕೂಡ ವೈಮಾನಿಕ ದಾಳಿ ಮಾಡಿದೆ. IRGCಗೆ ಈ ಸಂಧಾನ ಇಷ್ಟ ಇಲ್ವಾ? IRGCಗೆ ಯುದ್ಧ ನಿಲ್ಲುವುದು ಬೇಕಿಲ್ವಾ? IRGCಗೆ ಸೀಸ್ಫೈರ್ನ ಅವಶ್ಯಕತೆ ಇಲ್ವಾ? ಇರಾನ್ ನಾಯಕರು ಅರಾಕ್ಚಿ ಏನಾನ ಮಾತಾಡ್ಕೊಳ್ಳಿ, ನನ್ನ ಪಾಡಿ ನಾನೇನೋ ಮಾಡ್ತಿರ್ತೀನಿ ಅಂತ IRGC ಕಿರಿಕ್ ತೆಗಿತಾ ಇದೆಯಾ? ಅಥವಾ ಅಮೆರಿಕಕ್ಕೆ ಬೇಕಿರ್ತಕ್ಕಂಥ ಕಿರಿಕನ್ನು IRGC ಮಾಡ್ತಾ ಇದೆಯಾ? ಕೆಶ್ಮ ದ್ವೀಪದಲ್ಲಿ 6 ಸ್ಫೋಟ ಆಗುತ್ತೆ, ಸಿರಿಕ್ ಸಿಟಿಯಲ್ಲಿ 7 ಸ್ಫೋಟ ಆಗುತ್ತೆ.
ಪ್ರಮುಖ ಬಂದರು ನಗರ ಅಬ್ಬಾಸಲ್ಲೂ ಕೂಡ ತುಂಬ ಸ್ಫೋಟ ಆಗಿದೆ ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ ಹಾಗಾದರೆ? ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಅನಾಲಿಸಿಸ್ ಪ್ರಕಾರ ಹೋದರೆ ಏನಿದೆ, ಜೊತೆಗೆ ವಾರ್ ಕಡೆಯಿಂದ ಹೋದರೆ ಏನಿದೆ, ಮತ್ತು ಗೋಲ್ಡ್ ಮತ್ತು ಎಕನಾಮಿಕ್ಸ್ ಮತ್ತು ತೈಲ ಬೆಲೆ ಈ ಥರ ಕಡಿಮೆ ಆಗುವಂಥ ಲಾಭವನ್ನು ಭಾರತದ ನಾಗರಿಕರಿಗೆ ನಿಜವಾಗಿಯೂ ಸರ್ಕಾರ ಕೊಡುತ್ತಾ, ಅಥವಾ ಈಗಲೂ ಪ್ರೈವೇಟ್ ಕಂಪನಿಗಳೇ ಇದರ ಲಾಭ ತಿಂದ್ಕೊಂಡು ಚೆನ್ನಾಗಿರಬೇಕಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಇದ್ದಾರೆ. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಚೆಂಬಿ ಪುರಾಣಿಕ್ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಹಾಗೂ ರಾಜಕೀಯ ವಿಶ್ಲೇಷಕರವರು. ಸ್ವಾಗತ ಚೆಂಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್, ಎಲ್ರಿಗೂ ನಮಸ್ಕಾರ. ಫೈನ್. ನಾನು ಸುನಿಲ್ ಕೇಳ್ಬಿಡ್ತೇನೆ. ಸುನಿಲ್, ಏನಿದು ಏನೋ ಚೇತರಿಕೆ ಕಂಡುವಪ್ಪ ಅಂತ ಅಂದ್ಕೊಳ್ತೀವಿ, ಸೀಸ್ ಫೈರ್ ಅಂತ ಮಾತಾಡ್ತಾರೆ, ಹೋರ್ಮುಸ್ ಎಲ್ಲ ಶಾಂತಿ ಆಯಿತು ಅಂತ ಮಾತಾಡ್ಕೊಳ್ತಾರೆ. ಈ ಆ ಕಡೆ ಅಲಿ ಖಮೇನೈ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಆಗ್ತಾ ಇದೆ, ಒಂಥರ ಸೀಸ್ ಫೈರ್ ಸಿಚುವೇಶನ್ನು, ಏನೋ ಒಂದು ಅಂತ್ಯ ಸಂಸ್ಕಾರ ಮುಗಿದು ಹೋಗಲಿ, ಒಂಥರ ಒಂಥರ ಒಂದು ಹಾಲಿಡೇ ಥರ ಅದನ್ನು ಕನ್ಸಿಡರ್ ಮಾಡ್ತಾರೆ, ಶಾಂತಿ ಸಮಯ ಅಂತ ಕನ್ಸಿಡರ್ ಮಾಡ್ತಾರೆ. ಇದ್ರ ಮಧ್ಯೆ ಇದ್ದಕ್ಕಿದ್ದಂತೆ ಇರಾನಿಯರ್ ಸಿಕ್ ಅನ್ನೋದು, ಇರಾನಿಯರ್ ನಂಬಿಕೆಗೆ ಅರ್ಹರಲ್ಲ ಅನ್ನೋದು, ಬೇರೆ ಬೇರೆ ವರ್ಡನ್ನು ಆ ಮನುಷ್ಯ ಬಳಸ್ತಾರೆ. ಯಾರು? ಆ ಮನುಷ್ಯ ಬಳಸ್ತಾನೆ. ನನಗೆ ಆ ವರ್ಡ್ ಬಳಸೋಕ್ಕೆ ಇಷ್ಟ ಇಲ್ಲ. ಆ ಮನುಷ್ಯ ಒಬ್ಬ ಅಮೆರಿಕದ ಅಧ್ಯಕ್ಷನಾಗಿ ಎಷ್ಟು ಕೆಳಮಟ್ಟದ ಭಾಷೆ ಬಳಸಬಹುದೋ ಅದನ್ನು ಮೀರಿನೂ ಆ ಮನುಷ್ಯ, ನಾನು ಹಿಂದೆ ಯಾವ ಅಧ್ಯಕ್ಷ ಮಾತಾಡಿದ್ದು ಈ ಥರ ಕೇಳಿರಲಿಲ್ಲ. ಆ ಸ್ಥಾನದಲ್ಲಿದ್ದಂಥ ಮನುಷ್ಯ ತೀರಾ ಸ್ಟ್ರೀಟ್ ಲೆವೆಲ್ಲು, ಸ್ಲಮ್ ಲೆವೆಲೆಲ್ಲ ಕೆಲವು ಮಾತು ಬಂದ್ಬಿಡ್ತವೆ. ಬಿಡಿ, ನನಗೆ ಅದರದ ಅವಶ್ಯಕತೆ ಇಲ್ಲ. ಇರಲಿ, ಯಾವ ಒಂದು ದೇಶವನ್ನು ಅಡ್ರೆಸ್ ಮಾಡಬೇಕಾದ್ರೆ ದ್ವೇಷ ಬೇರೆ, ಮಾತು ಬೇರೆ, ವೈರುಧ್ಯ ಬೇರೆ, ಸಿಟ್ಟು ಬೇರೆ, ಅಥವಾ ಶತ್ರುತ್ವ ಬೇರೆ, ಅದೆಲ್ಲ ಇದ್ದುಕೊಳ್ಳಿ. ಇದೇನಿದೊಂದು ಮಾರ್ಕೆಟ್ನ ಆಟ ಆಡಿಸೋ ಕೆಲಸಗಳಾಯಿತು, ಅಥವಾ ನಿಜವಾಗಿಯೂ ಅಲ್ಲಿ ಅಮೆರಿಕದಲ್ಲಿ ಅನುಮೋದನೆ ಸಿಗಲ್ಲ, ನಾನು ಇರಾನ್ ಮೇಲೆ ಮತ್ತೆ ಯುದ್ಧ ಮಾಡ್ತೀನಿ ಅಂದರೆ ಟ್ರಂಪ್ ನೀನು ಮಾಡಪ್ಪ ಅಂತ ಯಾರೂ ಹೇಳ್ತಾ ಇಲ್ಲ, ಇವ್ರ ಪಾರ್ಟಿಯವರು ಹೇಳ್ತಾ ಇಲ್ಲ. ಹೀಗಿದ್ದಾಗ ಸೀಸ್ ಫೈರ್ ಇಸ್ ಓವರ್, ಇದು ನಾಳೆ ಬೆಳಗ್ಗೆ ಯುದ್ಧ ಮಾಡಿಬಿಡ್ತೀನಿ ಅಂತನಾ? ಏನು ಈ ಮಾತುಗಳಿಗೆ ಅರ್ಥ ಅಂತ? ಗುಡ್ ಈವ್ನಿಂಗ್ ಆ್ಯಂಡ್ ಜೈ ಹಿಂದ್ ಟು ವ್ಯೂಯರ್ಸ್ ಆ್ಯಂಡ್ ಫೆಲೋ ಪ್ಯಾನಲಿಸ್ಟ್. ಇಲ್ಲಿ ನಮ್ಮ ಭಾರತೀಯರು 3 ಜನ ಯಾವ ಅಮೆರಿಕನ್ ಅಟ್ಯಾಕಲ್ಲಿ ಸತ್ರಲ್ಲ, ಆವತ್ತು ಇದೇ ಸ್ಟುಡಿಯೋಲಿ ನಾವು ಅವತ್ತು ಡಿಬೇಟ್ ಮಾಡಿದಾಗ ಎಷ್ಟು ಡಿಸ್ಕಸ್ ಮಾಡಿದ್ವಿ, ಅವ್ರು ಇದನ್ನು ಮಾಡಬಾರ್ದಾಗಿತ್ತು, ಕರೆಕ್ಟ್, ಈ ರೀತಿ ಮಾಡಿ ತಪ್ಪು, ವೆಸಲ್ಸ್ ಮೇಲೆ ಅಟ್ಯಾಕ್ ಮಾಡಬಾರ್ದು, ದೇ ಆರ್ ಅನ್ಆರ್ಮ್ಡ್. ಕರೆಕ್ಟ್. ಬಟ್ ವಾಟ್ ಇಫ್ ಐ ಟೆಲ್ ಯು, ನೆನ್ನೆ ಏನು ಅಮೆರಿಕಾ ಮಾಡಿತ್ತು ಅದನ್ನ ಅಲ್ಲಿ ಇರಾನ್ ಮಾಡಿದೆ. ವಾಟ್ ಈಸ್ ದ ರೀಸನ್? ಈಗೇನು ಸ್ಟಾರ್ಟ್ ಆಗಿದೆಯಲ್ಲ ರಮಾಕಾಂತ್ ಅವರೇ, ದಿಸ್ ಈಸ್ ಅ ವಾರ್ ಟು ಕಂಟ್ರೋಲ್ ಸ್ಟ್ರೇಟ್ ಆಫ್ ಹರ್ಮೂಸ್ ರೈಟ್ ನೌ. ಯಾಕಂದರೆ ಈಗ ಇಷ್ಟೊಂದೆಲ್ಲ ನಡೀತಲ್ಲ, ಯಾವ ಸೀಸ್ ಫೈರ್ ಅದು ಫಾರ್ಸ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ಎಲ್ಲಿವರೆಗೂ ಒಂದು ಇದು ಶಾಂತಿ ಪ್ರಕ್ರಿಯೆ ಒಂದು ನಂಬಿಕೆ ಬೇಸಿಸ್ ಮೇಲೆ ಬರಲ್ಲ, ಅದನ್ನ ನೀವು ನಂಬಕ್ಕಾಗಲ್ಲ, ಅದು ಉಳಿಯುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಪ್ಲೇಯರ್ ಇನ್ ದ ಬ್ಯಾಕ್ ಗ್ರೌಂಡ್, ಇಸ್ರೇಲ್. ದೇ ಆರ್ ದ ಹ್ಯಾಪಿಯೆಸ್ಟ್ ರೈಟ್ ನೌ, ರೈಟ್ಲಿ ಸೊ. ಬಟ್ ದ ಪಾಯಿಂಟ್ ಈಸ್, ಏನಾವತ್ತು ಅಲ್ಲಿ ನಡೀತು, ಇವತ್ತು ಇರಾನ್ ಅದೇ ಕೆಲಸ ಮಾಡ್ತು. ಈಗ ನಾನು ಆ್ಯಕ್ಚುಲಿ ಸ್ಟ್ರೇಟ್ ಆಫ್ ಹರ್ಮೂಸಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನಾನೀಗ ಹೇಳಬೇಕಂದ್ರೆ, ಈಗ ಸ್ಟ್ರೇಟ್ ಆಫ್ ಹರ್ಮೂಸ್ ನೀವು ನಾರ್ಮಲಾಗಿ ನಾವು ಹಿಂಗೆ ಕೂತ್ ನೋಡಿದ್ರೆ ಒಂದು ಬೆಟ್ಟದ ಥರ ಕಾಣುತ್ತೆ. ನೀವು ಅದನ್ನು ಇದ್ರಲ್ಲಿ ಮ್ಯಾಪ್ ನೋಡಿದ್ರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಇದೆ. ಅದರಲ್ಲಿ 2 ಪಾರ್ಟ್ ಇದೆ. ಕರೆಕ್ಟ್, 2 ಪಾರ್ಟ್ ಇದೆ. ಒಂದು, ನೀವು ಇರಾನಿಯನ್ ಟೆರಿಟೋರಿಯಲ್ ವಾಟರ್ಸಲ್ಲಿ ನೀವು ಪಾಸ್ ಆಗ್ಬೋದು. ಯಾಕಂದರೆ 50% ಆಫ್ ಹರ್ಮೂಸ್ ಈಸ್ ಓನ್ಲಿ ಸಮಥಿಂಗ್ ದಟ್ ಬಿಲಾಂಗ್ಸ್ ಟು ಇದು ಇನ್ನೊಂದು ಒಮಾನ್ ಇದೆ. ಕರೆಕ್ಟ್. ಈಗ ಏನಾಗಿದೆ, ಆ ಒಮಾನ್ ಟೆರಿಟೋರಿಯಲ್ ವಾಟರ್ಸ್ ಏನಿದೆಯಲ್ಲ, ಈ ಅಮೆರಿಕನ್ ಡೈರೆಕ್ಷನ್ ಏನಿದೆ, ನೀವು ಸ್ಟ್ರೇಟ್ ಆಫ್ ಹರ್ಮೂಸ್ನ ನೀವು ಪಾಸ್ ಮಾಡಬೇಕು ಅಂದರೆ ನಾವು ದಟ್ ಸೀಸ್ ಫೈರ್ ಈಗ ನಾವು ಮಾತಾಡ್ತೀವಿ, ಈಗ ಪಾಸ್ ಇದೆ. ಸೊ ಯಾವ್ಯಾವ ವೆಸಲ್ಸ್ ಹೋಗುತ್ತೆ, ನೀವು ಒಮಾನ್ ಟೆರಿಟೋರಿಯಲ್ ವಾಟರ್ಸ್ನ ಅದರಲ್ಲಿ ನೀವು ಪಾಸ್ ಆಗ್ತಾ ಯು ಜಸ್ಟ್ ಗೋ, ನೀವು ಯಾರಿಗೂ ಟೋಲ್ ಮಾಡೋ ನೆಸೆಸಿಟಿ ಇಲ್ಲ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪಾಯಿಂಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಈಗ ಅಮೆರಿಕಾ ಮಾಡಿದ್ದು ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಕಂಟ್ರೋಲ್ ಇಬ್ಬರಿಗೂ ಬೇಕು, ಇಟ್ಸ್ ನಾಟ್ ಫಾರ್ ಆರ್ ಅಗೇನ್ಸ್ಟ್. ನಾನು ಹಂಗೆ ಹೇಳ್ತಿಲ್ಲ, ನಾನು ಏನಲ್ಲಿ ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ ಬೇಸ್ಡ್ ಆನ್ ಮೈ ರಿಸರ್ಚ್. ಯಾವಾಗ ಈ ವೆಸಲ್ಸ್ ಇರಾನ್ಗೆ ಟೋಲ್ ಕೊಡ್ದಿರಾ ಒಮನ್ ಟೆರಿಟೋರಿಯಲ್ ವಾಟರ್ಸ್ ಅಲ್ಲಿ ಹೋಗೋದು ಸ್ಟಾರ್ಟ್ ಆಯ್ತಲ್ಲ, ಭಯ ಇಡಿಸ್ಬೇಕಲ್ಲ ಇವರು, ನೀವು ಅಲ್ಲಿಗೆ ಹೋದ್ರೆ ಯು ಆರ್ ನಾಟ್ ಸೇಫ್ ಅಂತ. ದಟ್ ಈಸ್ ಎಕ್ಸಾಕ್ಟ್ಲಿ ದ ರೀಸನ್ ವೈ ಇರಾನ್ IRGC ಇದು ಇದೇನಿದೆ ಬೋಟ್ಸ್ ಏನಿದೆ, ದೇ ಅಟ್ಯಾಕ್ ದೋಸ್ ವೆಸಲ್ಸ್. ಆಲ್ದೋ ಪ್ರಾಣಹಾನಿ ಆಗಿಲ್ಲ, ಯಾಕಂದ್ರೆ ನನ್ನ ಇನ್ಫಾರ್ಮೇಶನ್ ಪ್ರಕಾರ ಇಂಡಿಯನ್ಸ್ ತುಂಬ ಜನ ಇದ್ರು ಎಲ್ಲ 3 ವೆಸಲ್ಸಲ್ಲೂ. ದೇವರ್ ಮೋರ್ ದೆನ್ 10 to 12 ಇಂಡಿಯನ್ಸ್ ಎಲ್ಲ 3 ಸೇರಿದ್ರೆ. ಬಟ್ ಯಾರು ಪ್ರಾಣ ಕಳ್ಕೊಂಡಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಹಡಗುಗಳು ಡ್ಯಾಮೇಜ್ ಆಗಿದೆ. ಸೊ ಮೈ ಕ್ವೆಶನ್ ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಪೀಸ್ ಪ್ರೋಸೆಸ್ ನಡೆಯುವಾಗ
ಇರಾನ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಯು ಕಾಂಟ್ ಥ್ರೆಟನ್ ಪೀಪಲ್. Okay. ಯಾವಾಗ ಅಮೆರಿಕಾ ಅಲ್ಲಿ ಇರೋದೇನೇನೆ ಸ್ಟ್ರೇಟ್ ಆಫ್ ಹರ್ಮೂಸ್ನ ಈಗ ಶಾಂತಿಯಿಂದ ಇಟ್ಬಿಟ್ಟು ಗ್ಲೋಬಲ್ ಟ್ರೇಡ್ ಏನಿದೆ ಅದನ್ನು ನಡೆಸೋಕ್ಕೋಸ್ಕರ. ಈಗ ಒಮಾನ್ ಟೆರಿಟೋರಿಯಲ್ ವಾಟರ್ಸಲ್ಲಿ ಹೋಗಿ ಇರಾನ್ ಏನು ಅಟ್ಯಾಕ್ ಮಾಡಿದೆ, ಹೌ ಜಸ್ಟಿಫೈಡ್ ಇಸ್ ದಟ್? ರಿಟಾಲಿಯೇಷನ್ ಬಂತು. ಓಕೆ. ಆ್ಯಂಡ್ 80 ಪ್ಲೇಸಸ್ 80 ಸ್ಪಾಟ್ಸ್ಗೆ ಇವರು 80 and 85 ಏನಾದರೂ ಹೇಳಿ, ಬಟ್ ನಿಯರ್ ಅಬೌಟ್ ಅವರ ಇರಾನ್ಗೆ ಏನೇನು ಡ್ಯಾಮೇಜಸ್ ಆಗಿದೆಯಲ್ಲ, ದೇ ಆರ್ ಎಕ್ಸ್ಟ್ರಾರ್ಡಿನರಿ. ಓಕೆ. ಯಾಕಂದರೆ ನೀವು ನಿಮ್ಮ ಮಿಸೈಲ್ ಸ್ಟ್ರೈಕ್ಸ್ ಏನಿದೆ ಮತ್ತು ನಿಮ್ಮ ಡ್ರೋನ್ ಸ್ಟ್ರೈಕ್ಸ್ ಏನಿದೆಯಲ್ಲ, ದೇ ಕ್ಯಾನ್ ನೆವರ್ ಮ್ಯಾಚ್ ದ ಸ್ಟ್ರೈಕ್ಸ್ ಆಫ್ ಫೈಟರ್ ಜೆಟ್ಸ್. ಓಕೆ. ಯಾಕಂದ್ರೆ ದೇರ್ ಇಸ್ ಎ ಪರ್ಸನ್ ಸಿಟಿಂಗ್ ಇನ್ ಸೈಡ್. ಓಕೆ. ಅವ್ನು ಕಂಟ್ರೋಲ್ ಮಾಡ್ತಿದ್ದಾನೆ ಅದನ್ನ, ಹಿ ನೋಸ್ ಹೌ ಟು ಹಿಟ್ ಇಟ್. ಆ್ಯಂಡ್ ಫೈಟರ್ ಜೆಟ್ಸ್ ವೆನ್ ದೇ ಗೆಟ್ ಇನ್ ಟು ವಾರ್ಫೇರ್, ಇಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಅನ್ಇಮ್ಯಾಜಿನಬಲ್ ಫೈರ್ ಬರುತ್ತೆ ಅದರಲ್ಲಿ, ಬರಾಜ್ ಅದರಲ್ಲಿ. ಸೊ ಇಂಥ ಟೈಮಲ್ಲಿ ನಿಜವಾಗ್ಲೂ ಬೇಕು. ಈಗ ಖಮೇನಿದಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ, ನಡೆಸಿ ನೀವು ಅದನ್ನು. ನೀವೇನಕ್ಕೆ ಬಂದು ವೆಸಲ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ? ದೇವರ್ ಜಸ್ಟ್ ಗೋಯಿಂಗ್ ಬೈ ಒಮಾನ್ ವಾಟರ್ಸ್. ನಿಮ್ಗೆ ಅದು ಇಷ್ಟ ಇಲ್ಲ. ಆ್ಯಂಡ್ ಯು ಸೇ ಅಮೆರಿಕಾ ಎಲ್ಲಾನು ತಪ್ಪು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಅಮೆರಿಕಾನು ತಪ್ಪು ಮಾಡಿದೆ, ಬಟ್ ದ ಪಾಯಿಂಟ್ ಇಸ್ ನೀವೇನು ಅಟ್ಯಾಕ್ ಮಾಡಿದ್ರಿ, ನಿಮ್ಗೆ ಅದು ರಿಟಾಲಿಯೇಷನ್ ಬಂದ್ಬಿಟ್ಟು ಇವತ್ತು ಇರಾನ್ಗೆ ಡ್ಯಾಮೇಜ್ ಆಗಿದೆ, ಏನೇನು ಅಮೆರಿಕಾ ಕ್ಲೇಮ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ನನ್ನ ಕಡೆಯಿಂದ ನಾನು ಹೇಳಿದ್ರೆ ಇರಾನ್ ಈ ಅಟ್ಯಾಕ್ಸ್ ಮಾಡಬಾರ್ದಿತ್ತು ಆ ವೆಸಲ್ಸ್ ಮೇಲೆ. ಫೈನ್. ನಾನು ಸಮೀಪರಾಣಿಕ್ ಸರ್, ಒಂದು ಪ್ರಶ್ನೆ ಇದೆ, ನಾನು ನಿಮ್ಮನ್ನು ಕೇಳಬೇಕಾಗಿತ್ತು ಇದನ್ನು. ಈಗ ಅಮೆರಿಕಾನೇ ಕಿತಾಪತಿ ಮಾಡೋದು, ಅಮೆರಿಕಾನೇ ಹೋರ್ಮುಜ್ನ ದೊಡ್ಡ ನಾನು ಶಾಂತಿ ದೂತ, ನಾನು ಬಿಟ್ಟರೆ ನನ್ನಂಥ ಬಿಳಿ ಪಾರಿವಾಳಗಳನ್ನು ಇನ್ಯಾರೂ ಸಾಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಕಥೆ ಆಯಿತು. ಭಾರತೀಯ ಒಂದಷ್ಟು ನಾವಿಕರ ಅನ್ಆರ್ಮ್ಡ್ ಅವ್ರ ಬಳಿಯಲ್ಲಿ ನಿರಾಯುಧರವರೆಲ್ಲರೂ ಕೂಡ ಅವರನ್ನು ಕೊಂದಿದ್ದು ಆಯಿತು. ಈಗ ನೋಡಿದ್ರೆ IRGC ಕಿತಾಪತಿನ ಅಂದರೆ ಇರಾನ್ ಇದೀಗ ಯಾರ ಹೇಳಿಕೆ ಕೇಳಿಕೆಯಲ್ಲೂ ನೆಟ್ಟಗಿಲ್ವಾ? IRGC ಅವ್ರಿಗೆ ಈಗ ಹಣ ಬೇಕು, ಟೋಲ್ ಕಲೆಕ್ಟ್ ಮಾಡಬೇಕು. ಈ ಕಾರಣಕ್ಕೆ IRGC ಕಿತಾಪತಿ ಶುರು ಮಾಡ್ಕೊಂಡಿರೋದಾ? ಇರಾನ್ನ ಆಡಳಿತ ವ್ಯವಸ್ಥೆಯನ್ನೇ IRGC ಹೈಜಾಕ್ ಮಾಡಿರೋ ಲಕ್ಷಣಗಳ ಇವೆಲ್ಲವೂ ಅಂತ ಇಲ್ಲಿ ನಮ್ಮ ಮಿತ್ರರು ಹೇಳಿದ್ದಾರೆ. ನಿಮ್ ಪಾಯಿಂಟ್ ಕರೆಕ್ಟ್, ಅಲ್ಲಿಗೆ ಬರ್ತೀನಿ. ಅದಕ್ಕೆ ಬರಕ್ ಮುಂಚೆ ಒಂದ್ ಸೆಕೆಂಡ್ ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಇರಾನ್ ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನ ಅವರು ಈಗ ಈ ಸಂದರ್ಭದಲ್ಲಿ ಹೇಳಿದ್ರು. ಅಂದ್ರೆ ಅವರ ಅಬ್ಸರ್ವೇಷನ್ ಅಲ್ಲಿ ನಾನು ಅದನ್ನ ಒಂದು ರೀತಿ ಭಿನ್ನವಾಗಿ ನೋಡ್ತೇನೆ ಅಥವಾ ಒಪ್ಪೋದಿಲ್ಲ. ಕಾರಣ ಏನು? ದೇರ್ ಇಸ್ ಎ ಕಾಂಟ್ರಡಿಕ್ಷನ್. ಈಗ ನೋಡಿ, ಅಮೆರಿಕನ್ ಇದೆಯಲ್ಲ ಸೆಂಟ್ರಲ್ ಕಮಾಂಡ್, ಅವರ ಹೇಳಿಕೆ ಪ್ರಕಾರ ಇರಾನ್ ಈ ಒಂದು ದಾಳಿಯನ್ನ ಮಾಡಿದೆ, ನಾವು ಅದಕ್ಕೆ ಪ್ರತಿ ದಾಳಿ ಮಾಡಿದ್ದೇವೆ ಅಂತಕ್ಕಂಥದ್ದು. ಅದನ್ನೇ ಇನ್ನೊಂದಿದೆ, ಬ್ರಿಟನ್ ಸಮುದ್ರದ ಭದ್ರತಾ ಸಂಸ್ಥೆ ಇದೆ, UKMTO ಅಂತ, ದಟ್ ಇಸ್ ಮಾರಿಟೈಮ್ ಒಂದು ಸೆಕ್ಯೂರಿಟಿ ಮಾನಿಟರಿಂಗ್ ಏಜೆನ್ಸಿ. ಇವರು 3 ಹಡಗು ಮೇಲೆ ದಾಳಿ ಆಗಿರ್ತಕ್ಕಂಥದ್ದನ್ನ ಅವರು ಖಚಿತಪಡಿಸಿದ್ದಾರೆ. ಆದ್ರೆ ಇದು ಯಾರಿಂದ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿಲ್ಲ. ಬಟ್ ನಮ್ಮ ಸ್ನೇಹಿತರು ಹೇಳಿದಾಗ ಅನುಮಾನದಿಂದ ಹೇಳ್ಬೋದು. ಕಾರಣ, ಒಮನ್ ಒಂದು ರಾಷ್ಟ್ರ ತನ್ನ ಈ ಹಡಗುಗಳಿಗೆ, ತೈಲದ ಒಂದು ಸಾಗಾಣಿಕೆ ಹಡಗುಗಳನ್ನ ಯಾವುದೇ ಶುಲ್ಕ ಕೊಡದೆ ಇರಾನಿನ ಅನುಮತಿ ಅಥವಾ ಇರಾನಿನ ಒಪ್ಪಂದಿಗೆ ಪಡೆದೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಇದಾಗಿದೆ. ಸೊ ಇರಾನ್ ಇದಕ್ಕೆ ಶುಲ್ಕ ವಸೂಲಿ ಮಾಡುತ್ತೇನೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ಯಾಕಂದ್ರೆ ಅದಕ್ಕೆ ಈಗಾಗಲೇ ಡ್ಯಾಮೇಜಸ್ ಆಗಿದೆ. ಅಮೆರಿಕ ಅದನ್ನ ಒಂದು ಬೇರೆ ರೀತಿ ಸ್ಯಾಂಕ್ಷನ್ಸ್ ಅನ್ನ ಲಿಬರಲ್ ಆಗಿ ಅದನ್ನ ಕಮ್ಮಿ ಮಾಡೋದು ಮತ್ತೆ ಈ ರೀತಿಯ ಒಂದು ಸಂದರ್ಭದಲ್ಲಿ ಮತ್ತು 60 ದಿನಗಳ ಏನು ಅಗ್ರಿಮೆಂಟ್ ಇದೆಯಲ್ಲ, ಈ ಸಂದರ್ಭದಲ್ಲಿ ನೀವ್ ಹೇಳಿದ್ರಲ್ಲ, ಮಗುನು ಚೂಟೋದು ಮತ್ತೆ ಅದನ್ನು ಸಮಾಧಾನ ಮಾಡೋದು, ಈ ಒಂದು ರೀತಿಯಲ್ಲಿ ಇದು ಕಣ್ಣು ಮುಚ್ಚಾಲಾಟೆ ನಡೀತಿದೆ. ಬಟ್ ನನಗೆ ಎಲ್ಲದಕ್ಕಿಂತ ದೊಡ್ಡದಾಗಿ ನಾನು ಹೇಳೋದಂದ್ರೆ, ನೀವು ಇರಾನಿನ ವಿರುದ್ಧ ಅಮೆರಿಕಾದ ಅಧ್ಯಕ್ಷರು ಏನು ಒಂದು ಮಾತುಕತೆಯನ್ನು ಹೇಳಿದ್ರಲ್ಲ, ಆ ಮಾತುಕತೆಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಏನ್ ಹೇಳ್ತಾರೆ ಟ್ರಂಪ್, ಪೀಪಲ್ ಕ್ಯಾನ್ ಬಿ ಟ್ರಂಪ್ ಇನ್ ಒನ್ ಶಾಟ್ ಐ ವಿಲ್ ಫಿನಿಶ್ ಇರಾನ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಮೂರ್ಖತನದ ಮಾತು. ನೀವ್ ಹೇಳಿದ್ರಲ್ಲ, ಅವ್ರು ಆಡೋ ಭಾಷೆ ಇರ್ಲಿ, ಅದು ಒಂಥರ ಸ್ಲ್ಯಾಂಗ್ ಅಥವಾ ಒಂದು ಬಿಲೋ ದಿ ಬೆಲ್ಟ್, ಬಟ್ ಆತನ ಅಹಂಕಾರ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಒಂದು ರೀತಿಯಲ್ಲಿ ಈಸ್ ಪ್ಲೇಯಿಂಗ್ ಇನ್ ಟು ದಿ ಡೊಮೆಸ್ಟಿಕ್ ಆಡಿಯನ್ಸ್. ಏನು, ವಿ ಆರ್ ವೆರಿ ಸ್ಟ್ರಾಂಗ್ ಅಂದ್ರೆ, ಈಗ ಸೋತ್ರುನು ಕುಸ್ತಿನಲ್ಲಿ ಮೀಸೆ ಮಣ್ಣ ಆಗಿಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಆ ಮಾತನ್ನ ಹೇಳ್ತಾರೆ. ದಟ್ ವಿ ವಿಲ್ ಫಿನಿಶ್ ಇಟ್ ಬಟ್ ಐ ಹ್ಯಾವ್ ಅಲೋಡ್ ಇಟ್ ಬಿಕಾಸ್ ಒಂದು ಅವ್ರದ್ದು ಶವಯಾತ್ರೆ ನಡೀತಾ ಇದೆ, ಜೊತೆಗೆ ನಮಗೆ ಒಂದು ಎನಿಮಿ ಅಂತಕ್ಕಂಥದ್ದು ಬೇಕು. ವಿ ನೀಡ್ ಇರಾನ್ ಬಿಕಾಸ್ ವಿ ನೀಡ್ ಅನ್ ಎನಿಮಿ ಟು ಫೈಟ್ ಅಂಡ್ ಶೋ ದಟ್ ಅಮೆರಿಕಾ ಇಸ್ ಎ ಸ್ಟ್ರಾಂಗ್ ಪವರ್ ಇನ್ ದಿ ವರ್ಲ್ಡ್. ಸೊ ಅದು ಒಂದು, ಅದಕ್ಕೆ ಉತ್ತರವಾಗಿ ಅವರ ವಿದೇಶಾಂಗ ಮಂತ್ರಿ ಅರ್ಗಾಚ್ ಹೇಳ್ತಾರೆ, ಪೀಪಲ್ ಕ್ಯಾನ್ ಬಿ ಕಿಲ್ಡ್ ಬಟ್ ಐಡಿಯಲ್ಸ್ ಕೆನಾಟ್ ಬಿ ಕಿಲ್ಡ್ ಆರ್ ಡಿಸ್ಟ್ರಾಯ್ಡ್. ಸೊ ಅವ್ರು ಹೇಳೋದು, ಯಾವುದೇ ಒಂದು ಇದರಲ್ಲಿ ಟ್ರಂಪ್ಗೆ ಈ ಸಿವಿಲೈಸೇಷನಲ್ ಸ್ಟ್ರೆಂತ್ ಇದೆಯಲ್ಲ, ಅದು ಜನಗಳ ಒಂದು ಇತಿಹಾಸ, ಅವರ ಒಂದು ರೀತಿಯ ನಾಗರಿಕತೆಯ ಒಂದು ಹೆಮ್ಮೆ ಹಿರಿಮೆ
ಮತ್ತೆ ಅವರ ಒಂದು ಗೌರವದ ಒಂದು ಏನು ಅವರ ಸ್ಟೆಡ್ ಫಾಸ್ಟ್ ಬಿಹೇವಿಯರ್ ಇವುಗಳನ್ನ ಗಮನದಲ್ಲಿಟ್ಕೊಂಡು ಇರಾನ್ ಇವತ್ತು ಅದನ್ನ ಪ್ರತಿರೋಧ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನೀವ್ ಹೇಳಿದ ಒಂದು ಅಂಶಕ್ಕೆ ಬರೋದಾದ್ರೆ ಇದರಲ್ಲಿ ಇರಾನಿನ ಪಾತ್ರ ಇದ್ರೂ ಸಹ ಮಾತುಕತೆಗೆ ತಾವು ಯಾವ ಅಗ್ರಿಮೆಂಟ್ ಅನ್ನು ನೀವು ಮಾಡ್ಕೊಂಡಾಗ ಅಮೆರಿಕ ಒಂದು ರೀತಿಯಲ್ಲಿ ಒಂದು ಉದಾರ ಮನೋಭಾವನೆ ಅನ್ನೋಕ್ಕಿಂತ ವಾಸ್ತವತೆ ರಿಯಲಿಸ್ಟಿಕ್ ಆಗಿ ಒಂದು ಮಾತುಕತೆಯನ್ನ ಗೌರವಿಸ್ತಕ್ಕಂಥದ್ದನ್ನು ಮಾಡ್ಬೇಕಾಗಿತ್ತು. ಮತ್ತೆ ಇರಾನ್ಗೆ ಏನು ಅವರಿಗೆ ಈಗ ನಷ್ಟ ಆಗಿದೆ ಅದನ್ನು ಭರಿಸಲಿಕ್ಕೆ ಶುಲ್ಕದ ಅಗತ್ಯ ಇದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ತಾರೆ. ಸೊ ಆ ದೃಷ್ಟಿಯಿಂದ ಇದ್ರ ಜೊತೆಗೆ ಬೇರೆ ಆಲ್ಟರ್ನೇಟಿವ್ ರೆಡ್ ಸಿ ಮೂಲಕ ಪೈಪ್ ಲೈನ್ ಹಾಕಿ ಅದನ್ನ 700-800 ಕಿಲೋಮೀಟರ್ ಇಂದ ಹೊಸ ಪೈಪ್ ಲೈನ್ ಪ್ಲಾನ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಡಿಫರೆಂಟ್. ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಉದ್ವಿಗ್ನತೆ ಅಥವಾ ಈ ಕ್ರೈಸಿಸ್ ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಹಾನಿ ಉಂಟು ಮಾಡದ ರೀತಿಯಲ್ಲಿ ಬಹುಶಃ ಅಮೆರಿಕ ಇದರಲ್ಲಿ ದುಡುಕ್ತಾ ಇದೆ ಅಥವಾ ಅವಸರ ಮಾಡ್ತಾ ಇದೆ. ಆ ರೀತಿಯಲ್ಲಿ ಇರಾನ್ಗೆ ಇನ್ನೂ ಅದು ಹೆಚ್ಚು ಶಕ್ತಿಯನ್ನ ರೆಸಿಸ್ಟೆನ್ಸ್ ಪವರ್ ಅನ್ನು ಕೊಡ್ತದೆ ಅಂತಕ್ಕಂಥದ್ದು. ಕಾರಣ ಏನು ನೋಡಿ, 30 ಲಕ್ಷ ಜನ ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ. ಇದೀಗ ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕ್ರಾಶ್ ಸರ್, ಈಗ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಯುದ್ಧ ಬಂತು, ಅದು ಬಂತು, ಇದು ಬಂತು ಅಂತೆಲ್ಲ ಬೆಲೆ ಜಾಸ್ತಿ ಮಾಡಿಬಿಟ್ರು ಸರ್. ತೈಲ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಸರಿ, $100 ಆಗುತ್ತೆ, 112, 115 ಆಗಿದ್ದದ್ದು ಹೌದು. ಆದರೆ ಅನೇಕ ಬಾರಿ ನೋಡಿದ್ದೀವಿ ಸರ್, ಒಂದು ಸೇಯಿಂಗ್ ಇದೆ, ಟೀ ಬೆಲೆ ಏನಾದರೂ $10 $12 ಆಗಿ ಹೋಯಿತು ಅಂತ ಅಂದ್ಕೊಳ್ಳಿ. $10 $12 ಆಗಿ ಹೋಯಿತು ಅಂದರೆ ಇನ್ನೆಂದೂ ಭವಿಷ್ಯದಲ್ಲಿ ಅದು ಮತ್ತೆ $10 ಬರಲ್ಲ ಅಂತ. ಇದೊಂದು ಫೇಮಸ್ ಥಿಂಗ್, ಎಕನಾಮಿಕ್ಸಲ್ಲಿ ಭಾಳ ಮಾತಾಡ್ತಾರೆ ಸರ್. ಒಂದು ಸಲ ಟೀ ಬೆಲೆ ಕಾಫಿ ಬೆಲೆ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಏನೇ ಕಡಿಮೆ ಆಗಲಿ ಸರ್, ಮೊದಲೆಲ್ಲ ಈ ಬೆಲೆಗಳನ್ನು ಸರ್ಕಾರ ನಿರ್ದೇಶನ ಮಾಡ್ತಾ ಇತ್ತು. ನಾನು ಇಷ್ಟೇ ಕೊಡೋದು, ಇಷ್ಟೇ ಬೆಲೆ ಇರುತ್ತೆ ಅಂದಾಗ ಒಂದು ಫಿಕ್ಸ್ ಒಂದು ಬಜೆಟ್ ಮಾಡ್ಕೋಬೋದಾಗಿತ್ತು ಸರ್. ಯಾವ ಮನುಷ್ಯ ಬೇಕಾದರೂ ಪೆಟ್ರೋಲ್ ನಂಗೆ ಇಷ್ಟು ಖರ್ಚಾಗುತ್ತೆ, ಡೀಸೆಲ್ಗಿಷ್ಟು, ಗ್ಯಾಸ್ಗಿಷ್ಟು ಅಂತ. ಈಗ ಹಾಗಿಲ್ಲ. ಅಂತಾರಾಷ್ಟ್ರೀಯ ಬೆಲೆಗಳ ಆಧಾರದ ಮೇರೆಗೆ ಏರಿಳಿತಗಳನ್ನು ನಾವು ಸರಿ ಹೊಂದಿಸುತ್ತೇವೆ. ಇದೆಲ್ಲ ಕತೆ ಹೇಳಿದ್ರಲ್ಲ ಇವರು, ಚೆನ್ನಾಗಿತ್ತು ಈ ಕತೆಗಳು ಕೇಳೋಕ್ಕೆ. ಈಗೇನು ಮಾಡ್ತಾರೆ, ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಮಾಡಿಬಿಡ್ತಾರೆ. ಒಂದು ಕ್ಷಣ ವೆಯ್ಟ್ ಮಾಡಲ್ಲ. ಸಿಲಿಂಡರ್ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಬೋದು, $50, $100, $150 ಎಷ್ಟನ್ನ ಮಾಡಬಹುದು. ಇಳೀತಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದ್ರ ಬಗ್ಗೆ ಚಕಾರವೇ ಇಲ್ಲ. ನಮಗಾಗಿರೋ ನಷ್ಟ ತುಂಬ್ಕೋಬೇಕು ನಾವು, ಹಾಗೆ ಹೀಗೆ ಕತೆಗಳು, ಚುನಾವಣೆ ಆಟಗಳಿವೆಲ್ಲವೂ. ಇದೇನು ಗೊತ್ತಿಲ್ಲದಿರೋ ದೊಡ್ಡ ರಹಸ್ಯ ಏನಿಲ್ಲ. ಈಗ ಈ ಬೆಲೆ ಆಗಸ್ಟ್ 1ರಿಂದ ಜಾರಿ ಅಂತ ಹೇಳ್ತಾ ಇದ್ದಾರೆ ಸರ್. ಸರಿ, ಈಗ 11 ಏನಾದರೂ ಕಡಿಮೆ ಆಗಿಬಿಟ್ರೆ, 11 ಕಡಿಮೆ ಅಂದರೆ ಒಂದು $71 ನಮಗೊಂದು ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಅದಕ್ಕೆ ಮುಂಚೆನೇ ಈಗ 80 ಆಸುಪಾಸಲ್ಲಿ ಇದೆ ಸರ್. $80 ಅಂದ್ಕೊಳ್ಳಿ, $1 ಆ ಕಡೆ ಈ ಕಡೆ ವ್ಯತ್ಯಾಸ ಆಗಬಹುದು. ನಮಗೇನು ಕಡಿಮೆ ಮಾಡ್ತಾ ಇದ್ದಾರೆ, ಇದು ಕಡಿಮೆ ಆಗೋದು ಯಾವಾಗ ಅಂತ ನನ್ನ ಪಾಯಿಂಟು ಕಷ್ಟ ಸರ್. ಸರ್, ಇದು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ, ಇದು ಮೇನ್ಲಿ ಡಿಪೆಂಡಿಂಗ್ ಆನ್ ದ ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಈ ಫಿಸ್ಕಲ್ ಡೆಫಿಸಿಟ್. ಯಾವಾಗ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಫರೆನ್ಸ್ ಯಾವ ಬಂತೋ ಅದು ಆವಾಗ ಎಫೆಕ್ಟ್ ಕಮ್ಸ್ ಆನ್ ದ ಪೆಟ್ರೋಲ್ ಬೆಲೆ. ಆಮೇಲೆ ಈ ತೈಲ ಬೆಲೆ ನಿಮ್ಗೆ ಗೊತ್ತಿದೆ, ಫೆಬ್ರವರಿ 28 ಯಾವಾಗ ಈ ವಾರ್ ಶುರು ಆಯ್ತು, ಅದಾದ್ಮೇಲೆ ನೋಡಿ ಆ $73 ಇರುವುದನ್ನ ಸುಮಾರು 110-120 ತನಕ ಹೋಯ್ತು. ಇವನ್ ಕೂಡ ಒಂದು ಸಂಶಯ ಇತ್ತು, ಅದು 150-175 ಕೂಡ ಹೋಗ್ಬೋದಂತ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟು ನಮ್ಮ ಇರುವ ತೈಲನ ಉಪಯೋಗಿಸ್ಬಿಟ್ಟು ಇಂಪೋರ್ಟ್ ಸ್ಟೇಟ್ ಆಫ್ ಹಾರ್ಮೋಸ್ ನಲ್ಲಿ ಸ್ವಲ್ಪ ಮಾತಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಒಂದು 2-3 ಶಿಪ್ಗಳನ್ನ ರಿಲೀಸ್ ಮಾಡಿಸಿ ಗುಜರಾತ್ಗೆ ಒಂದು, ಮಂಗಳೂರಿಗೆ ಒಂದು ತರಿಸ್ಬಿಟ್ಟು ಏನೋ ಕಂಟ್ರೋಲ್ ಮಾಡಿದ್ರು. ಆದ್ರೆ ಈ ಬೆಲೆ ಕಂಟ್ರೋಲ್ ಇದೆಯಲ್ಲ, ನೀವು ಹೇಳ್ದಂಗೆ ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ಪ್ಯೂರ್ಲಿ ಆನ್ ಇಂಟರ್ನ್ಯಾಷನಲ್ ಪ್ರೈಸ್. ಅದನ್ನ ಇವಾಗ ಸರಿ ಮಾಡೋದಕ್ಕೋಸ್ಕರ ನೋಡಿ ಅದು ಆ ಸ್ಟೇಟ್ ಆಫ್ ಹಾರ್ಮೋಸ್ ದಿಂದ ಬರುವ ಶಿಪ್ ಗಳನ್ನ ಡೈವರ್ಟ್ ಮಾಡ್ಲಿಕ್ಕಾಗತ್ತಾ, ಬೇರೆ ದಾರಿ ಇದೆ ಅಂದ್ಬಿಟ್ಟೆಲ್ಲ ಆಲೋಚನೆ ನಡೀತಾ ಇದೆ. ಇವಾಗ ಪರ್ಯಾಯವಾಗಿ ಒಂದು ದಾರಿ ಹುಡುಕಾಡ್ತಿದ್ದಾರೆ. ಆ ಪರ್ಯಾಯವಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹೊಸ ವಾಸ್ಕೋಡಗಾಮ ಬರ್ಬೇಕು ಸರ್. ಈಗ ಕಷ್ಟ ಸರ್, ಹೊಸ ವಾಸ್ಕೋಡಗಾಮ ಬರಬೇಕು. ವಾಸ್ಕೋಡಗಾಮ 21ನೇ ಸೆಂಚುರಿ ವಾಸ್ಕೋಡಗಾಮ ಒಬ್ಬ ಬರ್ಬೇಕು ನಮ್ಗೀಗ. ಕರೆಕ್ಟ್. ಅದು ವಾಸ್ಕೋಡಿಗಾಮ ತೈಲ ತಗೊಂಬಂದಿಲ್ಲ, ಅದು ಬೇರೆ ಪ್ರಶ್ನೆ. ಅವನು ಸ್ಪೈಸ್ ವ್ಯಾಪಾರಕ್ಕೆ ಬಂದಿದ್ದು. ಓಕೆ, ಬಟ್ ಇವನು ವಾಸ್ಕೋಡಿಗಾಮ ಫಸ್ಟ್ ಲ್ಯಾಂಡ್ ಆಗೋದು ಗುಜರಾತ್ ನಲ್ಲಿ ಅಷ್ಟೊಂದು ಶಿಪ್ ಇರೋದು ನೋಡ್ಬಿಟ್ಟು ಅವ್ನು ಗೋವಾಗ್ ಬಂದು, ಅದು ಬೇರೆ ಸ್ಟೋರಿ ಇದೆ ಬಿಡಿ. ಇದು ಈಗ ಬೆಲೆ ನಮ್ಗೆ ಇವಾಗ ಯಾವ ರೀತಿ ತೊಂದರೆ ಕೊಡುತ್ತೆ, ಸರ್ಕಾರದಲ್ಲಿ ಇರುವ ಡೆಫಿಸಿಟ್ಗಳು ಮತ್ತೆ ಈ ಡಾಲರ್ ಬೆಲೆ ನೋಡಿ ಸಡನ್ ಆಗಿ ನೋಡಿ ಕೆಲವು ಸತಿ ನಮ್ಮ ರುಪಿ ಎಪ್ರಿಸಿಯೇಷನ್ ಆಯ್ತು, ಈಗ ಪುನಃ ವಾಪಸ್ ಬಂತು. ಪುನಃ ಈಗ ನೋಡಿ 94-95 ಹೋಗ್ತಾ ಇದೆ ಪುನಃ. ಯಾಕಂದ್ರೆ ಈಗ ದೇರ್ ಇಸ್ ಅ ಥ್ರೆಟ್ ಆಫ್ ವಾರ್.
ಥ್ರೆಟ್ ಬಂದಾಗ, ಯಾಕಂದ್ರೆ ಯಾವಾಗ ಈ ಇವರು ಅಗ್ರಿಮೆಂಟ್ ಮಾಡಿದ್ದನ್ನ ಈ 60 ಡೇಸ್ಗೆ ಮುಗಿದೋಯ್ತು ಅಂತ ಹೇಳ್ಬಿಟ್ಟು, ಇವಾಗ ಇವರು ರಿನ್ಯೂ ಮಾಡಲ್ಲ, ನಾನು ಬಾಂಬಿಂಗ್ ಮಾಡ್ತೀನಿ ಅನ್ಬಿಟ್ಟು ನೋಡಿ ಸ್ಲೋಲಿ ನೋಡಿ ಹಡಗ ಮೇಲೆ ಕ್ಷಿಪಣಿ ಹಾಕಿಸ್ಬಿಟ್ರು ಮಿಸೈಲ್ ಅನ್ನ. ಅದು ಯಾರು ಹಾಕಿದ್ರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟ್ ಆಗಿ ಒಂದು ಕ್ಷಿಪಣಿ ಹಡಗಿನ ಮೇಲೆ ಹಾಕ್ಬಿಟ್ರು. ಇದು ಈ ಕುತಂತ್ರಿ ಬುದ್ಧಿ ಇದೆಯಲ್ಲ ಅಮೆರಿಕದ್ದು, ಅದು ಯಾರಿಗೂ ಗೊತ್ತಾಗಲ್ಲ. ಬಿಕಾಸ್ ದೇ ವಾಂಟ್ ಟು ಪ್ರೂವ್ ದಟ್ ದೇರ್ ಮೈಟ್ ಇಸ್ ರೈಟ್. ಅದು ಇರಾನ್ ಅವರು ಬಿಟ್ಟು ಕೊಟ್ಟ ಇಲ್ಲ ನೋಡಿ. ಇವರು ಯಾವಾಗ ಈ ಆಯತುಲ್ಲಾ ಖೊಮೇನಿ ಆ ದಿವಸ ಅವರದ್ದು ಫ್ಯೂನರಲ್ ಸೆರೆಮನಿ ದಿವಸ ಎಲ್ಲ ಸೇರ್ತಾರೆ, ಅಲ್ಲಿಗೆ ಬಾಂಬ್ ಹಾಕಿ ಎಲ್ಲರನ್ನೂ ಕೊಂದ್ಬೋದು ಅಂದ್ಬಿಟ್ಟು ಕೂಡ ಹೇಳ್ತಾ ಇದಾರೆ ನೋಡಿ ಟ್ರಂಪ್ನು. ಎಷ್ಟು ಧೈರ್ಯ ಅವನಿಗೆ! ಅವನು 3 ದಿವಸ ಒಳಗಡೆ ನಾನು ಇರಾನ್ ನ ಮುಗಿಸ್ಬಿಡ್ತೀನಿ ಅಂತ ಹೇಳಿದನು. ಇವಾಗ 3 ದಿವಸ ಹೋಗ್ಬಿಟ್ಟು ಫೆಬ್ರವರಿ 28 ನಾವು ಇವಾಗ 3 ತಿಂಗಳಾಯ್ತು, ಏನ್ ಮಾಡಕ್ಕಾಗಿಲ್ಲ. ದೇ ಆರ್ ಬಿಕಮ್ ವೆರಿ ಸ್ಟ್ರಾಂಗ್ ನಾವು. ಸೊ ಈ ತರ ಇರುವಾಗ ಇವನು ಆಟ ಆಡ್ತಾ ಇದ್ದಾನೋ ಅಥವಾ ಬರೀ ಇಡೀ ನಮ್ಮ ಭೂಲೋಕದ ಮೇಲೆ ಈ ಡಾಲರ್ ಬೆಲೆ ಪ್ಲಸ್ ಆಯಿಲ್ ಬೆಲೆಯನ್ನ, ಅದೇ ಡೌಟು ಸರ್, ನನಗೆ ಅದೇ ಡೌಟು. ಈ ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೋ ಈ ಬೇರೆ ಗೋಲ್ಡ್ ಮಾರ್ಕೆಟ್ ವಿಚಾರಕ್ಕೋ ಈ ಮನುಷ್ಯ ಆಡ್ತಿರೋ ಒಂದು ಆಟ ಇದು. ಸುಮ್ಮನೆ 2 ಕ್ಷಿಪಣಿ ಹಾರಿಸು, ಪ್ಯಾನಿಕ್ ಕ್ರಿಯೇಟ್ ಮಾಡು. ಮೊನ್ನೆ ಚಿನ್ನ ಚೇತರಿಕೆ ಕಂಡಿತ್ತು ಸರ್, ಮೊನ್ನೆ ಚಿನ್ನ ಸ್ವಲ್ಪ ಚೇತರಿಕೆ ಕಂಡಿತ್ತು, ಮತ್ತೆ ದೊಪ್ಪ ಅಂತ ಬಿತ್ತದು, ಮತ್ತೆ ರುಪಿ ಚೇತರಿಕೆ ಕಂಡಿತ್ತು, ಮತ್ತೆ ಬಿತ್ತು. ಒಂಥರ ಗೇಮ್ ಇದು, ಕೆಲವು ಉದ್ಯಮಿಗಳು ಸೇರ್ಕೊಂಡು ಮಾಡ್ತಿರುವಂತ ಗೇಮ್ ಇದು ಅಂತ. ನಿಜವಾಗಿ ಗೇಮು. ಈಗ ಇದು ನೋಡಿ, ಸ್ಪೆಷಲಿ ನೋಡಿ ಅವನು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂದ್ರೆ, ಸುಮ್ನೆ ಚೂ ಬಿಟ್ಬಿಟ್ಟು ಸುಮ್ನೆ ಇದ್ದಾನೆ ನೋಡಿ. ಆಮೇಲೆ ಸ್ಪೆಷಲಿ ಇನ್ನೊಂದು ಬ್ಲಾಕ್ ಚೈನ್ ಕರೆನ್ಸಿ ಇದೆ ನೋಡಿ, ಅದರ ಮೇಲೆ ಕಂಟ್ರೋಲ್ ಇಟ್ಬಿಟ್ಟು ಅವನು ಸುಮಾರು $2 billion he has earned. So he wants to make money out of all this situation. Personal money as well as for his whole family money ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. It's all game played by Trump and the sufferer is Iran and the Gulf countries. ಈಗ ಗಲ್ಫ್ ಕಂಟ್ರೀಸ್ ನೋಡಿ ಅವ್ರು ಎಷ್ಟು ಹೊಂದಾಣಿಕಿತ್ತು ಎಲ್ಲರಿಗೂ. ಇವಾಗ ಒಂದೊಬ್ಬರು, ಈಗ ಮಸ್ಕತ್ ಒಂಥರ ನೋಡ್ತಾ ಇದೆ, ಕಟಾರ್ ಇನ್ನೊಂಥರ ನೋಡ್ತಾ ಇದೆ, ಬ್ಯಾರಿನ್ ಇನ್ನೊಂಥರ ನೋಡ್ತಾ ಇದೆ ಇರಾನ್ ಮೇಲೆ. ಸೊ ಇದು ಈಗ ಈ ಇಸ್ರಾಯೇಲ್ನವರು ನೋಡಿ ಈಗ ಸುಮ್ಮನಾಗಿದ್ದಾರೆ ವಾರ್ನಿಂಗ್ ಕೊಟ್ಮೇಲೆ, ಬಟ್ ಅಲ್ಲಿ ಕಿತಾಪತಿ ಮಾಡೋದು ಮಾಡೇ ಮಾಡ್ತಾರೆ. These are all drama played by Israel as well as USA. ಫೈನ್ ಸರ್, ಮತ್ತಷ್ಟು ಮಾತಾಡ್ತೀನಿ. ಸುನಿಲ್, ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಇಸ್ರೇಲ್ ಮೊನ್ನೆ ಒಂದು ಮಾತು ಹೇಳ್ತು, ಏನಂತ ಹೇಳಿದ್ರೆ, ಅಮೆರಿಕ ಸಪೋರ್ಟ್ ಇದ್ದರೆ ಬೇಡ ರೀ, 150 ಕೋಟಿ ಭಾರತೀಯರಿರ್ತಕ್ಕಂಥ ಇಂಡಿಯಾದ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ ಹೇಳಿ. ಇಂಡಿಯಾದ ಸ್ಟ್ಯಾನ್ಸ್ ಏನು ಇದಕ್ಕೆ? ಭಾರತ ಏನು ಹೇಳಬೇಕಾಗಿತ್ತು? ಎಸ್, ನಾವು ಇರಾನ್ ಮೇಲೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ, ಆರ್ ಎಲ್ಸ್ ಇಸ್ರೇಲ್ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಕಮ್ ವಾಟ್ ಮೇ, ಏನು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಬೇಕು. ಇಲ್ಲ, ಯುದ್ಧ ಅಥವಾ ನಿಮ್ಮ ಈ ಗೇಮ್ಗಳಲ್ಲಿ ನಾನಿಲ್ಲ, ಯಾವುದು ಬರಲಿಲ್ವಲ್ಲ ಇಂಡಿಯಾದ ಕಡೆಯಿಂದ ವೈ ಅಂತ. ಅದು 3ರಲ್ಲಿ ಯಾವುದಾದ್ರೂ ಬರಲಿ ಬರುತ್ತೆ. ಐ ವಿಲ್ ಗೆಟ್ ಬ್ಯಾಕ್ ಟು ದಿಸ್. ನಾನು ಇದಕ್ಕೆ ಮುಂಚೆ ನಮ್ಮ ಇವರಿಗೆ ಪ್ರೊಫೆಸರ್ ಪುರಾಣಿಕ್ ಅವರಿಗೆ ನಾನು ಜಸ್ಟ್ ಕೆಲವು ಟೈಮ್ ಲೈನ್ಸ್ ಕೊಡಬೇಕು. ಅವ್ರು ಹೇಳಿದ್ರಲ್ಲ, ಯಾಕೆ ಇದು ಅಮೆರಿಕ ರಿಸ್ಟ್ರೇಂಟ್ ಇದರಲ್ಲಿ ಫಾಲೋ ಮಾಡಬೇಕಿತ್ತು ಅಂತ. ರಿಸ್ಟ್ರೇಂಟ್ ಅಮೆರಿಕಾನೇ ಯಾಕೆ ಫಾಲೋ ಮಾಡಬೇಕು, ಇರಾನ್ ಯಾಕೆ ಫಾಲೋ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಅಮೆರಿಕ ಒಂದು ಶಿಪ್ ಮೇಲೆ, ಅಂದರೆ ಅನಾಮ್ ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡಿ ಸೇಲರ್ಸ್ನ ಸಾಯಿಸ್ತು. ತಪ್ಪು, ಪ್ರಪಂಚನೇ ಹೇಳ್ತದನ್ನ. ನಾವು ಕೂಡ ಅದನ್ನು ಅಮೆರಿಕಾಗೆ ವಿ ಸೆಡ್ ಇಟ್ ಇನ್ ನೋ ಸ್ಟ್ರಾಂಗರ್ ಟರ್ಮ್ಸ್, ನಾವು ಹೇಳಿದ್ವಿ ಅದನ್ನು. ಈಗ ಜಸ್ಟ್ ಬಿಕಾಸ್ ಅವ್ರು ಇರಾನ್ ವಾಟರ್ಸಲ್ಲಿ ಪಾಸ್ ಆಗಲಿಲ್ಲ, ಒಮಾನ್ ಟೆರಿಟೋರಿಯಲ್ ವಾಟರ್ಸಲ್ಲಿ ಅವ್ರು ಪಾಸ್ ಆದರು ಅಂತ ಹೇಳ್ಬಿಟ್ಟು ಇವ್ರು ಅಟ್ಯಾಕ್ ಮಾಡ್ಬೋದಾ? ಇವರು ಅದೇ ಸೀಸ್ ಫೇರ್ಗೆ ಮರ್ಯಾದೆ ಕೊಡ್ಬೋದಿತ್ತಲ್ಲ, ಇವ್ರು ಯಾಕೆ ಕೊಡಲಿಲ್ಲ? ನೆಕ್ಸ್ಟ್ ಬರ್ತೀನಿ. ಇದು ಏನು ನಡೀತು ಅದು ಒಂದು ರಿಟಾಲಿಯೇಷನ್. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ವಾಸ್ ಇನಿಷಿಯೇಟೆಡ್ ಬೈ ಅಮೇರಿಕಾ. ಸಿ, ಐ ಆಮ್ ನಾಟ್ ಟೇಕಿಂಗ್ ಸೈಡ್ಸ್ ಆಫ್ US ಆರ್ ಇರಾನ್ ಹಿಯರ್. ನಾನು ಫ್ಯಾಕ್ಟ್ಸ್ ಮುಂದೆ ಇಡ್ತಾ ಇದ್ದೀನಿ. ಪ್ರಚೋದಿತ ದಾಳಿ ಇದು ಅಂತ. ನೈಟ್, ಲೇಟ್ ನೈಟ್ 1:19 ಫಸ್ಟ್ ಅಟ್ಯಾಕ್ ನಡೀತು. ಯಾವುದು? ಒನ್ ಆಫ್ ದ ವೆಸಲ್ಸ್ ಮೇಲೆ. ಅರ್ಥ ಆಯ್ತಾ? ದೆನ್ ಬೈ ಮಾರ್ನಿಂಗ್ ಆಫ್ 7th ಅರ್ಲಿ ಮಾರ್ನಿಂಗ್ VRs ಏನಿರುತ್ತೆ ಅದರಲ್ಲಿ ಮತ್ತೆರಡು ಶಿಪ್ ಮೇಲೆ ಅಟ್ಯಾಕ್ ನಡೀತು. ಅಟ್ ಅರೌಂಡ್ 10 o'clock in the morning ಆನ್ ದ ಸೇಮ್ ಡೇ ಅಮೆರಿಕಾ ರಿಟಾಲಿಯೇಟ್ ಮಾಡ್ತು. ಅದೇ 7th ನೈಟ್ ಏನಿದೆ, ಮಿಡ್ ನೈಟಲ್ಲಿ ಈ 85 ಟಾರ್ಗೆಟ್ಸ್ನ ಇವರು ಇದು ಮಾಡಿದ್ರು. ಏನು ಹೇಳ್ತಾರೆ, ಇವರು ರಿಟಾಲಿಯೇಟ್ ಮಾಡಿದ್ರು. ಯಾರು? ಇರಾನ್ ಅವರು. ದಿಸ್ ಈಸ್ ವೇರ್ ಥಿಂಗ್ಸ್ ಆರ್ ಸ್ಟ್ಯಾಂಡಿಂಗ್ ರೈಟ್ ನೌ.
ಅವ್ರು ಪ್ರವೋಕ್ ಮಾಡಿ ಅವ್ರು ಅಟ್ಯಾಕ್ ಮಾಡಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ಆ 3 ವೆಸಲ್ ಮೇಲೆ ಅವ್ರು ಅಟ್ಯಾಕ್ ಮಾಡಲಿಲ್ಲ ಅಂದಿದ್ರೆ ಅಮೆರಿಕ ಮಾಡ್ತಿರ್ಲಿಲ್ಲ. ನೀವೇನಕ್ಕೆ ನೀವು ಕೆರೆದ್ಬಿಟ್ಟು ನೀವು ಗಾಯ ಮಾಡ್ಕೊಂಡ್ಬಿಟ್ಟು ನೀನು ಬಂದು ಮುಲಾಮ್ ಹಚ್ಚು ಅಂತ ಈಗ ಇರಾನ್ ಏನಕ್ಕೆ ಕೇಳಬೇಕು? ಖಮೇನಿ ಅಂತ್ಯಕ್ರಿಯೆ ನಡೀತಿದೆ, ಯು ಫೋಕಸ್ ದೇರ್, ವೇರ್ ಯು ಬಾದರ್ಡ್. ದಟ್ ಈಸ್ ದ ಫಸ್ಟ್ ಥಿಂಗ್. ಇಂಡಿಯಾ ಸ್ಟ್ಯಾಂಡ್ ಇಸ್ರೇಲ್ ಪರವಾಗಿ ಏನಿರುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ಯು, ನಾನು ನಮ್ಮ ಗೌರ್ಮೆಂಟ್ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳಬೇಕು ಅಂತ ಹೇಳಿದ್ರೆ, ಸಿ ದ ಪಾಲಿಸಿ ಈಸ್ ನ್ಯೂಟ್ರಲ್. ನಾವು ಓಪನ್ ಆಗಿ ಯಾವತ್ತೂ ನಾವು ಹೇಳಲ್ಲ. ಇನ್ಫ್ಯಾಕ್ಟ್ ಪ್ಯಾಲೆಸ್ಟೈನ್ ಇಸ್ರೇಲ್ದು ಏನಿದೆ ಅದಕ್ಕೂ ಕೂಡ ನಿನ್ನೆ ಬಂದಿರೋ ಸ್ಟೇಟ್ಮೆಂಟ್, ವಿ ಸಪೋರ್ಟ್ ದ 2 state theory according to the 1948 UN resolution, 1947 UN resolution. ಇದು ಇಂಡಿಯನ್ ಸ್ಟ್ಯಾನ್ಸ್. ಆಸ್ ಫಾರ್ as these attacks are concerned, ಇಂಡಿಯನ್ ಗೌರ್ಮೆಂಟ್ ಕ್ಲಿಯರ್ಲಿ ಹೇಳ್ತಾ ಇದೆ, ನೀವು ಯುದ್ಧ ಮಾಡಿದ್ರೆ ಇಷ್ಟು ಭಯಂಕರವಾಗಿ ಮಾಡ್ತಾ ಹೋಗಿ ನಮಗೂ ಡ್ಯಾಮೇಜ್ ಮಾಡ್ತಿದ್ದೀರಾ ನೀವು, ಯು ಕೀಪ್ ಯುವರ್ ಗ್ರೌಂಡ್ಸ್, ಮಾತುಕತೆ ಮುಖಾಂತರ ನೀವು ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ಇನ್ನೊಂದು ಹೇಳ್ತೀನಿ ರಮಾಕಾಂತ್ ಅವರೇ, ಬಿಕಾಸ್ ಇದ್ರ ಬಗ್ಗೆ ವಿ ಹ್ಯಾವ್ ಡಿಸ್ಕಸ್, ವಿ ಫಾಟ್ ಸೋ ಮಚ್ ಹಿಯರ್, ನಾವು ಜಗಳ ಕೂಡ ಆಡಿದೀವಿ ನಾವಿಲ್ಲಿ, ಓಕೆ, ಡ್ಯೂರಿಂಗ್ ದಿ ಆರ್ಗ್ಯುಮೆಂಟ್ಸ್. ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ಇದಕ್ಕೆ ಟೈಮ್ ಬಂದಿಲ್ಲ. ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಹೇಳಿದರು, ಎಲ್ಲ ಮಾತುಕತೆಗಳಲ್ಲಿ, ಎಲ್ಲ ಶಾಂತಿ ಪ್ರಸ್ತಾವನೆಗಳಲ್ಲೂ ಪ್ರತಿಯೊಬ್ಬ ಪ್ಲೇಯರ್ಗೂ ಒಂದು ಟೈಮ್ ಬರುತ್ತೆ, ಆ ಟೈಮ್ ಬರೋವರೆಗೂ ನಾವು ಹೋಗೋಕ್ಕಾಗಲ್ಲ. ಆತರ ಪಟ್ಟು ಹೋದ್ರೆ ಪಾಕಿಸ್ತಾನ ತರ ಆಗುತ್ತೆ. ಇವತ್ತು ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ, ದೇ ವರ್ ಆರ್ಗನೈಸಿಂಗ್ ಸೋ ಮಚ್, ಪಾಕಿಸ್ತಾನ ಕತೆ ಏನಾಗಿದೆ ಗೊತ್ತಿಲ್ಲ. ಸೊ ಇಂಡಿಯನ್ ಸ್ಟ್ಯಾನ್ಸ್ ಇಸ್ ವೆರಿ ಕ್ಲಿಯರ್. ನೀವು ಏನೇನು ಅಗ್ರಿಮೆಂಟ್ಸ್ ಮಾಡ್ಕೋತಾ ಇದ್ದೀರಾ, ಮರ್ಯಾದೆ ಕೊಡಿ, ಮಾತುಕತೆ ಮುಖಾಂತರ ಕೂತ್ಕೊಳ್ಳಿ. ನೀವು 60 ಡೇಸ್ಗೆ ನೀವು ಪಾಸ್ ಮಾಡಿದ್ದೀರಾ ಇದನ್ನ, ನೀವು ಫಸ್ಟ್ ಮಾಡಿದ ಅಗ್ರಿಮೆಂಟ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋಗ್ಬಿಟ್ಟು ನೀವೇನು ಸೈನ್ ಮಾಡಿ ಬಂದ್ರಿ, ಅದು ದಟ್ ವಾಸ್ ಅನ್ ಅಗ್ರಿಮೆಂಟ್ ಟು ಅರೈವ್ ಅಟ್ ಎ ಫೈನಲ್ ಅಗ್ರಿಮೆಂಟ್. ಒಂದು ಫೈನಲ್ ಅಗ್ರಿಮೆಂಟ್ ಬರಕ್ಕೆ ಇದೊಂದು ಅರ್ಥ ಆಯ್ತಾ? ಆ ಅಗ್ರಿಮೆಂಟ್ಗೆ ನೀವಿಬ್ರು ಕೊಡಬೇಕು. ಈಗ ಅಮೆರಿಕ ಮಾಡೋದು ತಪ್ಪು ಅಟ್ಯಾಕ್, ಎಸ್ ಅದು ತಪ್ಪೇನೇನೆ, ಗ್ರೇಟರ್ ಪವರ್ ರಿಸ್ಟ್ರೆಂಟ್. ಬಟ್ ಸರ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಆದ್ರೆ ಅದು ಇರಾನ್ ಅಟ್ಯಾಕ್ ಆಗಲಿ ಇಲ್ಲ ಅಮೆರಿಕ ಅಟ್ಯಾಕ್ ಆಗಲಿ, ಸ್ಟೇಟ್ ಆಫ್ ಹಾರ್ಮುಜ್ ಅಂತೂ ಕ್ಲೋಸ್ ಆಗೇ ಆಗುತ್ತಲ್ಲ. ಅಲ್ಟಿಮೇಟ್ಲಿ ಎಲ್ಲ ಬರೋದು ಎಲ್ಲಿ, ಯಾರ ತಲೆ ಮೇಲೆ? ಈಗ ಸ್ಟೇಟ್ ಆಫ್ ಹಾರ್ಮುಜ್ ಓಪನ್ ಇಡೋದೇ, ಎವ್ರಿಥಿಂಗ್ ಈಸ್ ಅಬೌಟ್ ದಟ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಇರಾನಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕೂಡ ಅದು ಸೆಕೆಂಡರಿ ಆಸ್ಪೆಕ್ಟ್ ಆಗಿದೆ. ಈಗ ಪ್ರೈಮರಿ ಆಸ್ಪೆಕ್ಟ್ ಈ ಸ್ಟೇಟ್ ಆಫ್ ಹಾರ್ಮುಜ್. ಒಂದು ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅವ್ರು ಮಾಡ್ಬೋದು, ಬಟ್ ಇದು ಬೇರೆ ಬೇರೆ ಏನೇನೆಲ್ಲ ಎಫೆಕ್ಟ್ಸ್ ಮಾಡ್ತಿದೆ. ಸೊ ವಿ ಹ್ಯಾವ್ ಟು ಲುಕ್ ಅಟ್ ದ್ಯಾಟ್. ಸೊ ಎರಡು ಕಡೆಯಿಂದ ದೇ ಹ್ಯಾವ್ ಟು ರೆಸ್ಪೆಕ್ಟ್ ದಿಸ್, ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಂಡಿಯಾ ಇಸ್ ಸೇಯಿಂಗ್ ರೈಟ್. ಫೈನ್. ನಾನು ಜಮೀರ್ ಸರ್, ಒಂದು ಪ್ರಶ್ನೆ ಇದೆ ನನ್ನಲ್ಲಿ. IRGC ಖಮೇನಿಗಿಂತ ಅಪಾಯಕಾರಿನ ಇವರು? ಈಗ ಇರಾನ್ ನಾಶ ಆಗಿರೋದು ನಿಜ, ಧ್ವಂಸ ಆಗಿರೋದು ನಿಜ, ಧೂಳಿಪಟ ಆಗಿರೋದು ನಿಜ. ಅಮೆರಿಕದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಈ ಟ್ರಂಪ್ ಅನ್ನೋ ಒಂದು ಮನುಷ್ಯನಿಗೆ ಮರ್ಯಾದೆ 3 ಕಾಸು ಹರಾಜಾಗಿರೋದು ಅಷ್ಟೇ ನಿಜ. ಟ್ರಂಪು ಹೇಗಾದ್ ಮಾಡಿ ರೀಗೇನ್ ಮಾಡಬೇಕು. ನಿಮ್ಗೊಂದು ಆಶ್ಚರ್ಯ ಹೇಳ್ಬಿಡ್ತೀನಿ, ಒಂದು ಸಣ್ಣ ಅಬ್ಸರ್ವೇಷನ್ನು. ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಿದೆ ಸರ್, ಅಮೆರಿಕದ ಒಬ್ಬ ಆಟಗಾರನಿಗೆ ರೆಡ್ ಕಾರ್ಡ್ ಅಂದರೆ ಇನ್ನೊಂದು ಮ್ಯಾಚಲ್ಲಿ ಅವನು ಆಡುವಂತಿಲ್ಲ ಅಂತ, ಇನ್ನೊಂದು ಮ್ಯಾಚಲ್ಲಿ ಅವನು ಆಡಬಾರ್ದು ಅಂತ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು ಮ್ಯಾಚಲ್ಲಿ ಆಡೋಂಗಿಲ್ಲ ಅವನ್ನ. ಟ್ರಂಪು ಆ ಫಿಫಾ ವರ್ಲ್ಡ್ ಕಪ್ಗೆ ಎಂಟ್ರಿ ಆಗಿ, ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಎಂಟ್ರಿ ಆಗಿ ಅವ್ನು ಆಡಿಸ್ಬೇಕು ನೀನು ಹೊಂದಿರೋದು. ಅವ್ನು ಆಡಿಸಿದ್ದಾರೆ, ಘೋರವಾಗಿ ಸೋತರು ಬಿಡಿ, ಅದು ಬೇರೆ ವಿಚಾರ. 4-1 ಅಂತರದಿಂದ ಸೋತರು, ಅದು ಬೇರೆ ವಿಚಾರ. ಅಂದರೆ ಈ ಮಟ್ಟಕ್ಕೆ ಈ ಘೋರವಾಗಿ ಸೋತರು ಸರ್. ಈ ಮಟ್ಟಕ್ಕೊಂದು ಒಬ್ಬ ಮನುಷ್ಯ ಅಂದರೆ, ನೀವು ಆಟದ ನಿಯಮಗಳಲ್ಲೂ ಟ್ರಂಪ್ ರೂಲ್ಸಾ ಇದು? ಅಲ್ಲಿ ಫಿಫಾದವನೊಬ್ಬ ರೆಫರಿ ಬಂದು ನಿಮ್ಗೆ ರೆಡ್ ಕಾರ್ಡ್ ಕೊಟ್ಟರೆ ಈ ಮನುಷ್ಯ ಗ್ರೀನ್ ಕಾರ್ಡ್ ಕೊಡೋದು, ಆಡೋದು ನೀನು, ನಾನು ಇದ್ದೀನಿ ಅಂತ. ಅಂದರೆ ನನ್ನ ದೇಶದಲ್ಲಿ ನಡೀತಿದೆ ಅಂದರೆ ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ. ಈ ಮಟ್ಟದ ಒಂದು ಹೊಲಸನ್ನು ನಾವು ಯಾವತ್ತೂ ಇಡೀ ವಿಶ್ವದ ಚರಿತ್ರೆಯಲ್ಲಿ ನೋಡಿರಲಿಲ್ಲ ಸರ್. ಈಗ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್ ನಾನು. ಇಸ್ರೇಲ್ ಈ ಥರ ಹೇಳಿಬಿಡ್ತು ಸರ್, ನಮ್ಮವ್ರು ಎಸ್ ಇಲ್ಲ ನೋ ಇಲ್ಲ. ಅದಕ್ಕೆ ನಮ್ಮಲ್ಲಿ ಸಮಸ್ಯೆ ಏನು ಗೊತ್ತಾ ಸರ್? ಓಟ್ ಬೇಕಾದರೆ ಇಸ್ರೇಲ್ ಅನ್ಬೇಕು, ಊಟ ಬೇಕಾದರೆ ಇರಾನ್ ಅನ್ಬೇಕು. ಈ ಸ್ಥಿತಿಲಿ ನಮ್ಮ ದೇಶ ಇದೆ ಇವತ್ತಿಗೆ. ನಿಮ್ಗೆ ರಾಜಕೀಯ ಬೇಕಾ, ಧರ್ಮ ಬೇಕಾ, ಓಟ್ ಬೇಕಾ, ಅವಾಗ ಈ ಕಡೆ ಬಂದ್ಬಿಡಿ. ಊಟ, ಗ್ಯಾಸ್ ಬೇಕು, ನಮ್ಮ ಎಂಜಿನ್ಗಳು ಓಡಬೇಕು ಅಂದರೆ ಇರಾನ್ ಆಯಿಲ್ ಬೇಕು ನಮಗೆ ಅಂತ, ಅಥವಾ ಹಾರ್ಮುಜ್ನ ಆಯಿಲ್ ಬೇಕು ನಮಗೆ ಅಂತ. ಈ ಸಂದಿಗ್ಧ ಪರಿಸ್ಥಿತಿ ಸರ್. IRGC ಖಮೇನಿಗಿಂತ ಮೋಸವಾಗಿ ನಡ್ಕೊಳ್ತಾ ಇದೆಯಾ ಇಲ್ಲಿ? ಅವರಿಗೆ ಹೋರ್ಮುಜಲ್ಲಿ ಶಾಂತಿ ನೆಲೆಸೋದು ಬೇಕಾಗಿಲ್ವಾ? ಈ ಪರಿಸ್ಥಿತಿಯಲ್ಲೇ ಹೋರ್ಮುಜ್ ಇರಬೇಕಾ, ಅಥವಾ ಹೋರ್ಮುಜಿಂದ ಅವ್ರಿಗೆ ಟೋಲ್ ಬೇಕಾ ಅಂತ ನನ್ನ ಪಾಯಿಂಟ್. ಇಲ್ಲ, ನೀವು ಹೇಳೋ ಪಾಯಿಂಟ್ ಅಲ್ಲಿ ಅವ್ರಿಗೆ ಹೋರ್ಮುಜ್ ಇಸ್ ದೇರ್ life. That's itself not only life, it is a strategic kind of strait. ಅದನ್ನ ಅವರು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇರಾನ್ ತನ್ನ ಹೇಗೆ ಯುದ್ಧದಲ್ಲಿ ತಾನು ಒಂದು ರೆಸಿಸ್ಟೆನ್ಸ್ ಅನ್ನ, ಅಮೆರಿಕಕ್ಕೆ ಸೋಲನ್ನ ಅಥವಾ ಮುಖಭಂಗ ಮಾಡಿದೆ, ಅದನ್ನ ಉಳಿಸ್ಕೊಂಡು ಅದನ್ನ ಮುಂದುವರಿಯಕ್ಕೆ ಅವಕಾಶ. ಜೊತೆಗೆ ಇನ್ನೊಂದು ಪಾಯಿಂಟ್, ನಮ್ಮ ವಾಣಿಜ್ಯ ಮಿತ್ರರು ಎರಡನೇದಾಗಿ ಮಾತಾಡಿ ನಮ್ಮ ಇವರು ಅನಿಲ್ ಅವರು ಹೇಳಿದ್ದು ಒಂದು ಪಾಯಿಂಟ್ ಕ್ಲಾರಿಫಿಕೇಶನ್ ಕೊಟ್ಟರು, ನಿಜ ಅಮೆರಿಕ. ಬಟ್ ನೀವ್ ಹೇಳಿದ್ರಲ್ಲ ಫುಟ್ಬಾಲ್ ಎಕ್ಸಾಂಪಲ್, ದಟ್ ಇಟ್ ಸೆಲ್ಫ್ ಶೋಸ್ ಈ ಒಂದು ಕ್ವಿಕ್ಸಾಟಿಕ್ ಅಂಡ್ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಆಫ್ ಟ್ರಂಪ್. ಅದೊಂಥರ
ಅವ್ರದ್ದು ಸೈಕಾಲಜಿನೇ ಆ ಥರನೇ ಇದೆ, ಮೈಂಡ್ ಸೆಟ್. ಏನು ಮೈ ವೇ ಇಸ್ ಹೈವೇ, ಅಮೆರಿಕ ಟ್ರಂಪ್ ಮಾಡಿದ್ದೇ Might is right. ಇದೆಯಲ್ಲ, ಅದು ಅಮೆರಿಕಕ್ಕೆ ಮುಳುವಾಗುತ್ತೆ. ಅದನ್ನ ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ನಾವು ಮಿಸ್ ಮಾಡ್ತಾ ಇದೀವಿ. ನಮ್ಮ ವಾಣಿಜ್ಯ ತಜ್ಞರು ಚೆನ್ನಾಗಿ ಹೇಳಿದ್ರು ಅದನ್ನ. ಯಾಕಂದ್ರೆ ನನ್ನ ಮಾತನ್ನ ರಾಜಕೀಯ ವಿಶ್ಲೇಷಣೆಯಲ್ಲಿ ಅಮೆರಿಕಾದ ಮಿಸ್ಚೀಫ್ ಅಥವಾ ಏನು ಒಂದು ರೀತಿಯಲ್ಲಿ ಹಿಡನ್ ಅಜೆಂಡಾ ಇದೆ, ಆ ಹಿಡನ್ ಅಜೆಂಡಾನ ಅದು ಯಾವ ರೀತಿ ಟ್ವಿಸ್ಟ್ ಮಾಡ್ತದೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಮತ್ತೆ ಟ್ರಂಪ್ ಈ ಡಿಸರ್ವ್ಸ್ ಆಲ್ ಟೈಪ್ಸ್ ಆಫ್ ಕಂಡೆಮ್ನೇಷನ್. ಯಾಕೆಂದ್ರೆ ಅವರು ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಏನು ಕ್ರೈಸಿಸ್ ಇದೆಯಲ್ಲ ಅದನ್ನ ಪರಸ್ಪರ ಅಥವಾ ಪುನಃ ಅದನ್ನ ಒಂದು ರೀತಿ ಉಲ್ಬಣಗೊಳಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಹ್ಯಾಡ್ ಗಿವನ್ ಸಮ್ ಕೈಂಡ್ ಆಫ್ ಕನ್ಸೆಷನ್ ಫಾರ್ ಇರಾನ್ ಟು ಹ್ಯಾವ್ ಪ್ಯಾಸೇಜ್, ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡ್ಕೊಂಡು ಮುಂದೆ ಹೋಗಿ ಅಂತ ಟೆಂಪರರಿ ರಿಲೀಫ್ ಕೊಟ್ಟಿದ್ರು. ಈ ಒಂದು ಘಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರಲ್ಲ, ಇನ್ನೂ ಪ್ರೂವ್ ಆಗಿಲ್ಲ. ನಾನು ಹೇಳಿದ್ರಲ್ಲ, 2 ಕಾಂಟ್ರಡಿಕ್ಷನ್ ಇದೆ, ಅಮೆರಿಕನ್ ಕಮಾಂಡ್ ಅಂಡ್ ದಿ ಬ್ರಿಟಿಷ್ ಮಾರಿಟೈಮ್ ಮಾನಿಟರಿಂಗ್ ಏಜೆನ್ಸಿ. ಇವೆರಡರ ಮಧ್ಯೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಇಟ್ ಕುಡ್ ಬಿ ಅ ಮಿಸ್ಚಿಪ್ ಆಲ್ಸೋ. ಯು ಕ್ಯಾನ್ ಕ್ರಿಯೇಟ್ ಸಚ್ ಮಿಸ್ಚಿಪ್ ಅಂಡ್ immediately within 1 hour America has withdrawn the concession or the permission that was given for Iran to carry on with its shipping. So ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ನೀವು ಹೇಳಿದ್ದಕ್ಕೆ ಬರ್ತೀನಿ, ಅದು IRGS. ಕರೆಕ್ಟ್, IRGS ಟುಡೇ ಇಟ್ ಇಸ್ ಅಂಡರ್ ಕಂಟ್ರೋಲ್. ಈಗ ಮೊನ್ನೆ ಏನು ಶವ ಯಾತ್ರೆಯಲ್ಲಿ ಅವರು ನಿಯಂತ್ರಣದಲ್ಲಿ ಇಟ್ಕೊಂಡು 20 ರಿಂದ 30 ಲಕ್ಷ ಜನ, ಐ ಥಿಂಕ್ ನಾನು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಇದು ನೋಡಿಲ್ಲ. ಬಹುಶಃ ನಮ್ಮ 90 ಲಕ್ಷ ಒಂದೇ ದಿನ 90 ಲಕ್ಷ ಜನ ನೋಡಿರೋದು. 90 ಲಕ್ಷ ಜನ ಒಂದೇ ದಿನಕ್ಕೆ 3 ಕೋಟಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಅದನ್ನೇ ಆಮೇಲೆ ಶಾಂತಿಯುತವಾಗಿ ಅವ್ರೇನಾದ್ರೂ IRGC ಮೇಲೆ ಅಲ್ಲಿನ ಜನರಿಗೆ ರೆಜಿಮ್ ಚೇಂಜ್ ಬಗ್ಗೆ ಏನಾದ್ರೂ ಒಂದು ರೀತಿಯಲ್ಲಿ ಬೇಜಾರಿದ್ರೆ ಅಥವಾ ಕೋಪ ಇದ್ರೆ ಅದನ್ನು ಹೊಡೆದಾಕ್ಬಿಡ್ಬೋದಿತ್ತು. ಸೊ ಒಂದು 1000 ಜನ ಸಾಯ್ತಾ ಇದ್ರು, ಈಗಾಗಲೇ 30,000 ಜನ ಸತ್ತೋಗಿದ್ದಾರೆ. ಅದು ಇರಾನೇ ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಆಗಿದೆ. ಸೊ ಅದು ಬೇರೆ ವಿಷಯ. ಇಂಟರ್ನಲ್ ಚೇಂಜ್ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಟ್ರಂಪ್ ಹೇಳಿದ ಕೊನೆಗೆ ಹತಾಶರಾಗಿ ಏನ್ ಹೇಳಿದಾನೆ, ರೆಜಿಮ್ ಚೇಂಜ್ ಇಸ್ ಲೆಫ್ಟ್ ಟು ದಿ ಪೀಪಲ್ ಆಫ್ ಇರಾನ್. ಸೊ ಈ ಒಂದು ಕಾಂಟ್ರಡಿಕ್ಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ IRGC is not only strong but it is controlling the clergy. ಕಮ್ಯುನಿಗಳು ಇವ್ರು ಏನ್ ಆಡಳಿತ ಇದೆ ಅದನ್ನ ನಿಯಂತ್ರಿಸ್ತಾ ಇದೆ. ಯಾಕಂದ್ರೆ ರಾಷ್ಟ್ರೀಯ ಭದ್ರತೆ, ನ್ಯಾಷನಲ್ ಸೆಕ್ಯೂರಿಟಿ ಮತ್ತೆ ಈ ದೇಶದ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂಥ ಹೊಣೆಗಾರಿಕೆ ಅವರಿಗೆ ಸೈನಿಕರಿಗಿಂತ ಇವ್ರಿಗೆ ಜಾಸ್ತಿ ಇದೆ. ಯಾಕಂದ್ರೆ ಇಂಟರ್ನಲಿ ಇಟ್ ಇಸ್ ಆಲ್ರೆಡಿ ಕನ್ಸಾಲಿಡೇಟೆಡ್. ಈಗಂತೂ ಆ ರಿಜಿಮ್ ಚೇಂಜ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಬಹುಶಃ ಅವ್ರಿಗೆ ಏನ್ ಗತಿ ಆಗುತ್ತೋ ಗೊತ್ತಿಲ್ಲ. ಸೊ ಈ ಎಮೋಷನಲ್ ಸಿಚುಯೇಷನ್ ನಲ್ಲಿ ಶವಯಾತ್ರೆಯಲ್ಲಿ ಜನ ಭಾಗವಹಿಸ್ತಕ್ಕಂಥ ನೋಡಿ ಎಷ್ಟು ವೆಲ್ ಪ್ಲಾನ್ಡ್, ಸುಮಾರು 7-8 ದಿವಸಗಳ ಕಾಲ ಆ ಒಂದು ಶವಯಾತ್ರೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಆಗಿದ್ರೆ ವಿತಿನ್ 24 ಅವರ್ಸ್ ಮುಗಿದೋಗ್ತಾ ಇತ್ತು. ಅಂದ್ರೆ ಏನಾಯ್ತು, ಈ ಭಾವನಾತ್ಮಕವಾದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನ ಕನ್ಸಾಲಿಡೇಟ್ ಮಾಡಿಕೊಂಡು ಆ ಇರಾನಿನ ಶಕ್ತಿ ಏನಿದೆಯಲ್ಲ, ರೆಸಿಸ್ಟೆನ್ಸ್ ಶಕ್ತಿ, ಮತ್ತೆ ಯುದ್ಧದಲ್ಲಿ ಅಮೆರಿಕಕ್ಕೆ ಮುಖಭಂಗ ಸೋಲು ಮಾಡಿರ್ತಕ್ಕಂಥದ್ದು ಜಗತ್ತೇ ಅದನ್ನ ದಾಖಲೆ ಸಹಿತ ಒಪ್ಪಿದೆ. ಅದರಿಂದ ಈ ಒಂದು ಸನ್ನಿವೇಶದಲ್ಲಿ ಇರಾನಿನ ಒಂದು ಜನತೆಯ ಒಗ್ಗಟ್ಟನ್ನ ನಿಯಂತ್ರಿಸಲಿಕ್ಕೆ IRGSಗೆ ಅಡ್ವಾಂಟೇಜ್ ಆಗಿದೆ. IRGS ಸೊ ಅವ್ರು ನಮ್ಮ ಸ್ನೇಹಿತರು ಹೇಳಿದಾಗೆ ನೀವು ಎಷ್ಟು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀರೋ ಅಷ್ಟು ಸ್ಟ್ರಾಂಗ್ ಆಗಿ ಅದು ಎಮರ್ಜ್ ಆಗುತ್ತೆ. ಅಂದ್ರೆ ರಕ್ತ ಬೀಜಾಸುರ ರೀತಿಯಲ್ಲಿ ಅಥವಾ ಛಲಬಿಡದ ವಿಕ್ರಮನ ರೀತಿಯಲ್ಲಿ ಇರಾನ್ ತನ್ನ ಒಂದು ಪ್ರತಿಭಟನೆಯನ್ನ ಅಥವಾ ರೆಸಿಸ್ಟೆನ್ಸ್ ಅನ್ನ ಅಮೆರಿಕಕ್ಕೆ ಪಾಠ ಕಲಿಸ್ತಕ್ಕಂಥದ್ದನ್ನು ಮಾಡ್ತಾ ಇದೆ. ಬಟ್ ಐ ಥಿಂಕ್ ಟ್ರಂಪ್ ಇಸ್ ಮ್ಯಾಡ್ ಫೆಲೋ. ಮತ್ತಷ್ಟು ಮಾತಾಡ್ತೀನಿ. ಸೊ ಒಂದು ಪಾಯಿಂಟ್ ಇದೆ ಇಲ್ಲಿ ನಂದು. ಈಗ ನೋಡಿ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೇನಂದ್ರೆ ಇಡೀ ವಿಚಾರದಲ್ಲಿ ಈ ಶಾಂತಿ ನೆಲೆಸೋದು ಯಾವಾಗ ಶಾಂತಿ ನೆಲೆಸುವಂತಾಗುತ್ತೆ, ಅಥವಾ ಇದೇ ಗೇಮಲ್ಲಿ ಎಷ್ಟು ದಿನಗಳ ಕಾಲ ಡ್ರ್ಯಾಗ್ ಆಗಬಲ್ಲದು. ಈಗ ಒಂದೊಂದು 4-5 ದಿನ, ಒಂದು 5-6 ದಿನ, 7 ದಿನ ಶಾಂತಿ, 10 ದಿನ ಶಾಂತಿ, ಸಂಸ್ಕಾರ ಆಗೋವರೆಗೂ ಶಾಂತಿ, ಶವ ಸಂಸ್ಕಾರ ಮುಗಿಯೋವರೆಗೂ ಶಾಂತಿ, ಮತ್ತೆ ಇದೇ ಕಥೆಗಳ. ಅಥವಾ ನಿಜವಾಗಿಯೂ ಟ್ರಂಪ್ ಇಷ್ಟೊಂದು ತನ್ನ ಜನಪ್ರಿಯತೆಯನ್ನು ಅಮೆರಿಕದಲ್ಲಿ ಕಳೆದುಕೊಂಡಿರುವ ಹೊತ್ತಲ್ಲಿ, ನವೆಂಬರಲ್ಲಿ ಚುನಾವಣೆಗಳನ್ನು ಫೇಸ್ ಮಾಡುವ ಹೊತ್ತಲ್ಲಿ ಟ್ರಂಪ್ ನಿಜಕ್ಕೂ ಇದನ್ನು ಮುಂದುವರ್ಸೋಕ್ಕಾಗುತ್ತಾ? ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬೆಳಗಾದರೆ ಒಂದು ಅನಿಶ್ಚಿತತೆ, ಬೆಳಗಾದರೆ ಒಂದು ಸಮಾಧಾನ, ಬೆಳಗಾದರೆ ಒಂದು ಆತಂಕ. ಇದೇನಾ ಈ ಸರ್ಕಲ್ ಈ ಥರ ರೌಂಡ್ ಹಾಕ್ತಾ ಇರೋದಾ ಇದು ಅಂತ? ಒಂದು ಸೀಸ್ ಫೈರ್ ಏನು ಇವ್ರು ತರಕ್ಕೆ ಪ್ರಯತ್ನ ಪಟ್ರಲ್ಲ, ಅದು ತರಕ್ಕೆ ಟ್ರೈ ಮಾಡಿದ್ದೇ ಮಿಡ್ ಟರ್ಮ್ ಎಲೆಕ್ಷನ್ಸಿಗೋಸ್ಕರ. ಓಕೆ, ಅದರ್ವೈಸ್ ನಾನು ಹೇಳಿದೆ ಅಲ್ವಾ, ಡೊನಾಲ್ಡ್ ಟ್ರಂಪ್ ವಿಲ್ ಬಿ ಎ ಪ್ರೆಸಿಡೆಂಟ್. ನವೆಂಬರಲ್ಲಿ ಅವ್ರು ಏನಾದರೂ ಮಿಡ್ ಟರ್ಮ್ ಎಲೆಕ್ಷನ್ಸಲ್ಲಿ ಏನಾದರೂ ಅವ್ರಿಗೆ ಅಂದ್ಕೊಂಡು ಆ್ಯಂಟಿಸಿಪೇಟೆಡ್ ರಿಸಲ್ಟ್ಸ್, ಪಾಸಿಟಿವ್ ರಿಸಲ್ಟ್ಸ್ ಬರಲಿಲ್ಲ ಅಂದರೆ he will be a president, but ಇಷ್ಟೊಂದು ಪವರ್ಸ್ ಇರಲ್ಲ ಆವಾಗ. ಪಾರ್ಟಿ ವಿಲ್ ಬಿ ವೀಕೆಂಡ್. ಅದಕ್ಕೋಸ್ಕರ ಅವ್ರು ತೊಗೊಂಬಂದಿದ್ದು. ಬಟ್ ಒಂದೇನಂತ ಹೇಳಿದ್ರೆ ರಮಾಕಾಂತ್ ಅವರೇ, ನಾನು ಇದನ್ನ ಇಲ್ಲಿ ಹೇಳಲೇಬೇಕು,
ನೋ ಮ್ಯಾಟರ್ ವಿಚ್ ಗವರ್ಮೆಂಟ್ ಕಮ್ಸ್, ಈ ಒಂದು ಲಾಬಿ ಅಂತ ಏನು ಕರಿತೀವಲ್ಲ, ಓಕೆ, ದ ಲಾಬಿ ಆಫ್ ಜ್ಯೂಸ್, ನೀವು ಯು ಜಸ್ಟ್ ಕಾಂಟ್ ಎಸ್ಕೇಪ್ ಇಟ್ ಇನ್ ಯುನೈಟೆಡ್ ಸ್ಟೇಟ್ಸ್. ದೇ ಆರ್ ದ ಒನ್ಸ್, ಅದು ಇವತ್ತಿಂದಲ್ಲ, ಯು ಕ್ಯಾನ್ ರೀಡ್ ಅಬೌಟ್ ಇಟ್. ಈ ಜೂಯಿಸ್ ಲಾಬಿ ಏನಿದೆಯಲ್ಲ, ದಟ್ ಈಸ್ ದ ಒನ್ ದಟ್ ಈಸ್ ರೂಲಿಂಗ್ ಎವ್ರಿಥಿಂಗ್ ಇನ್ ಯುನೈಟೆಡ್ ಸ್ಟೇಟ್ಸ್. ಇಟ್ಸ್ ನಾಟ್ ಡೊನಾಲ್ಡ್ ಟ್ರಂಪ್. ಕರೆಕ್ಟ್. ಸೊ ಪರಿಸ್ಥಿತಿ ಹಾಗಿರೋ ಇಸ್ರೇಲಿಗರು ಎಸ್ ಜೂಯಿಸ್ ಜನಾಂಗ ಅಲ್ಲಿ ಅವರ ಅರ್ಥ ಆಯ್ತಾ. ಅಂಡ್ ಅವ್ರ ಸರ್ವೈವಲ್ಗೆ ನಾನು ಹೇಳ್ತಿದ್ದೀನಿ, ಅವರ ಸರ್ವೈವಲ್ ಏನಿದೆಯಲ್ಲ, ಅವರಿಗೋಸ್ಕರ ದ ವೇ ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಅಟ್ಮಾಸ್ಫಿಯರ್. ಈಗ ಅಮೆರಿಕನೇ ಬೇಕಾಗಿಲ್ಲ, ಇಂಡಿಯಾ ಸಾಕು ನನಗೆ ಅಂತಾರೆ. ಸಿಂಪ್ಲಿ ಸರ್, ನೀವು ಡೋಂಟ್ ಗೋ ವಿತ್ ವಾಟ್ ದೇ ಸೇ. ಯಾವತ್ತು ನಂಬಬೇಡಿ. ಒಬ್ಬ ಇಂಟರ್ನ್ಯಾಷನಲ್ ಲೀಡರ್ ಅಟ್ ಅ ಹೈ ಸ್ಟ್ಯಾಚರ್ ಅವ್ರು ಏನು ಹೇಳ್ತಾರೆ, ನೀವು ಅದನ್ನ ಡೋಂಟ್ ಟೇಕ್ ಇಟ್ ಅಟ್ ದ ಫೇಸ್ ವ್ಯಾಲ್ಯೂ. ಓಕೆ, ನತನ್ಯಾಹು ಹಂಗೆ ಹೇಳ್ಬೋದು, ಬಟ್ ಇಮಿಡಿಯೇಟ್ಲಿ ಡೊನಾಲ್ಡ್ ಟ್ರಂಪ್ ಕಾಲ್ ಮಾಡ್ಬಿಟ್ಟು ನೋಡಿ ನಾನು ಹಿಂಗೆ ಹೇಳಿ ಬಂದಿದ್ದೀನಿ, ಲೆಟ್ಸ್ ಹ್ಯಾವ್ ದಿಸ್ ಈಸ್ ಹೌ ಥಿಂಗ್ಸ್ ಹ್ಯಾಪನ್ ಓವರ್ ದೇರ್ ಇನ್ ದಿ ಇಂಟರ್ನ್ಯಾಷನಲ್. ನಾನು ಬೈದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಷ್ಟೇ, ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು, ಮುಗೀತು ಅಷ್ಟೇ. ಜನ ಎಲ್ಲ ನೋಡ್ತಾರೆ, ನಾವು ಹೋಗೋಣ ಮನೆಗೆ ಹೋಗೋಣ ಆಮೇಲೆ. ಸೊ ದಿಸ್ ಈಸ್ ಹೌ ಥಿಂಗ್ಸ್ ಹ್ಯಾಪನ್. ದಿಸ್ ಈಸ್ ಹೌ ಜಿಯೋ ಪೊಲಿಟಿಕ್ಸ್ ರನ್ ಅಟ್ ಅ ಹೈಯರ್ ಲೆವೆಲ್. ಯಾಕಂತ ಹೇಳಿದ್ರೆ ಇದು ಒಂಥರ ಈ ಒಂದು ಹಳ್ಳಿಲಿ ಪಾಲಿಟಿಕ್ಸ್ ನಡೆದಂಗಲ್ಲ. ದಿಸ್ ಇಸ್ ಜಿಯೋ ಪಾಲಿಟಿಕ್ಸ್. ಕರೆಕ್ಟ್. ಗ್ಲೋಬಲ್ ಇಂಪ್ಲಿಕೇಶನ್ಸ್ ಅಂದ್ರೆ ಇಮ್ಯಾಜಿನ್ ಯಾವ ಲೆವೆಲ್ಗೆ ಅಲ್ಲಿ ದುಡ್ಡು ಇನ್ವಾಲ್ವ್ ಆಗಿದೆ, ಕಂಟ್ರೋಲ್ ಇನ್ವಾಲ್ವ್ ಆಗಿದೆ, ಪವರ್ ಇನ್ವಾಲ್ವ್ ಆಗಿದೆ, ಎಕನಾಮಿಕ್ಸ್ ಇನ್ವಾಲ್ವ್ ಆಗಿದೆ, ಎಲ್ಲಾನು ಇದೆಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ಬರುತ್ತೆ. ಶಾಂತಿ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಶಾಂತಿ ಏನಿದೆ ದಟ್ ಮಸ್ಟ್ ಬಿ ಪ್ರಿಸೀಡೆಡ್ ಬೈ ಸೆನ್ಸಿಬಿಲಿಟಿ. ಈಗ ಸೆನ್ಸಿಬಿಲಿಟಿ ನೀವು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದನ್ನ ನಾನು ಹುಡುಕ್ತಾ ಇದ್ದೀನಿ. ಐ ಮೀನ್ ವಿ ಆರ್ ಕವರಿಂಗ್ ದಿಸ್ ಎಂಟೈರ್ ಆಪರೇಷನ್ ಫ್ರಮ್ ವೆರಿ ವೆರಿ ಲಾಂಗ್. ಸ್ಟಾರ್ಟ್ ಆದ ದಿನದಿಂದ ಅದಕ್ಕೆ ಮುಂಚೆಯಿಂದ ನಾವು ಲಾಸ್ಟ್ ಜೂನ್ ಇಂದ ಎಕ್ಸ್ಪೆಕ್ಟ್ ಮಾಡಬೇಕಾ? ನಾವು ರಾಕ್ಚಿಂದ ಎಕ್ಸ್ಪೆಕ್ಟ್ ಮಾಡಬೇಕಾ? ARGC ಇಂದ ಎಕ್ಸ್ಪೆಕ್ಟ್ ಮಾಡಬೇಕಾ? ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೆತನ್ಯಾಹುವಿಂದ ಇಲ್ಲ ಇಂಡಿಯನ್ ಗವರ್ಮೆಂಟ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನ್ ಮಾಡುತ್ತೆ ಇಂಡಿಯನ್ ಗವರ್ಮೆಂಟ್? ಹೋಗಿ ಏನ್ ಮಾಡುತ್ತೆ ಹೇಳಿ. ಸಿ, ಇಂಡಿಯನ್ ಗವರ್ಮೆಂಟ್ ಅದ್ ಮಾಡ್ಬಿಡುತ್ತೆ, ವಿಶ್ವಗುರು ಅಂತ ಹೇಳ್ತಾರೆ, ಅದಾಗತ್ತೆ, ಇಟ್ಸ್ ಆಲ್ ಆನ್ ಟು ಒನ್ ಸೈಡ್ ಸರ್. ಬಟ್ ಎಮೋಷನ್ಸ್ ಮೇಲೆ ಯಾವತ್ತು ಜಿಯೋ ಪಾಲಿಟಿಕ್ಸ್ ವರ್ಕ್ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಇವತ್ತು ಏನೇನ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಎಲ್ಲ ಹೇಳಿದಾರಲ್ಲ, ಕೂತು ಅಲ್ಲಿ ಇದರಲ್ಲಿ ನ್ಯಾಟೋ ಮೀಟ್ ಅಲ್ಲಿ ಟರ್ಕಿಯಲ್ಲಿ ಕೂತ್ಕೊಂಡು ಏನೇನ್ ಇವತ್ತು ಹೇಳಿದಾರಲ್ಲ ಇದಕ್ಕೆ ಇರಾನಿಗೆ. ಡು ಯು ಥಿಂಕ್ ದೇ ಆರ್ ಎಮೋಷನಲ್? ಹಿ ಇಸ್ ನಾಟ್ ಅನ್ ಎಮೋಷನಲ್ ಮ್ಯಾನ್, ಹಿ ಇಸ್ ಎ ಬಿಸ್ನೆಸ್ ಮ್ಯಾನ್. ಪ್ಯೂರ್ಲಿ ಅವ್ರಿಗೆ ಏನ್ ಬೇಕು ದೀಸ್ ಆರ್ ಆಲ್ ಸ್ಟ್ರಾಟಜೀಸ್. ಅಂಡ್ ಇನ್ನೊಂದು ಹೇಳ್ತೀನಿ, ಆ ಸ್ಟ್ಯಾಚರ್ ಅಲ್ಲಿ ಇರುವಂತ ಲೀಡರ್ಸ್ಗೆ ಅಡ್ವೈಸರ್ಸ್ ಹೆಂಗಿರ್ತಾರೆ ಗೊತ್ತಾ? ನಾವು ದಟ್ ಈಸ್ ದ ಹೋಲ್ ಗೇಮ್. ಅಡ್ವೈಸರ್ಸ್ ಏನ್ ಹೇಳ್ತಾರೆ ಅಟ್ ಅ ವೆರಿ ಹೈ ಲೆವೆಲ್, ಈ ಅಡ್ವೈಸರ್ಸ್ ಒಬ್ಬರು ಇರಲ್ಲ, ದೇ ಆರ್ ಕವರಿಂಗ್ ಮಲ್ಟಿಪಲ್ ಆಂಗಲ್ಸ್. ಕರೆಕ್ಟ್. ಇದೊಂಥರ ಆರ್ಟಿಫಿಷಿಯಲ್ ಚಾಟ್ GPT ಇದ್ದಂಗೆ, ಎಲ್ಲಾ ಸೈಟ್ಸ್ ಇಂದ ಇನ್ಫಾರ್ಮೇಶನ್ ತಗೊಂಡು ತನ್ನ ಉತ್ತರನ ಅದು ಅನಲೈಸ್ ಮಾಡ್ಕೊಡುತ್ತೆ, ತನಗೇನ್ ಲಾಭ ಅಂತ. ಅದರಿಂದ ಏನ್ ಬರುತ್ತೆ ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ ಇವತ್ತು. ನಾವು ದಟ್ ಟ್ರಂಪ್ ಈಸ್ ದ ಫೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಚಾಟ್ GPT. ಗೇಮ್ ಬೇರೆ ಅಷ್ಟೇ, ಗೇಮ್ ಬೇರೆಯವ್ರು ನಡೆಸ್ತಾ ಇದ್ದಾರೆ. ಅದು ಯಾರು ನಡೆಸ್ತಾ ಇದ್ದಾರೆ ಅಂತಾನು ನಾನು ಹೇಳಿದ್ದೀನಿ. ಅದನ್ನ ಯಾರು ತಡೆಯಕ್ಕಾಗಲ್ಲ ಪ್ರಪಂಚದಲ್ಲಿ, ಬಿಕಾಸ್ ದೇ ಆರ್ ಟೂ ಪವರ್ಫುಲ್ ಫಾರ್ ಎನಿಬಡಿ ಇನ್ ದ ವರ್ಲ್ಡ್. ನಾನು ಕೃಷ್ಣ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ನಾನು ಕೃಷ್ಣ ಸರ್, ಈ ಹಾಕಿ ಅಂದ್ರೆ ಒಲಿಂಪಿಕ್ ಅಲ್ಲಿ ಹಾಕಿ ನಡೀತಿತ್ತು ಸರ್, ಎಲ್ಲಿ ಅಂದರೆ ಜರ್ಮನಿಯಲ್ಲಿ. ಹಿಟ್ಲರು ಆ ಹಾಕಿ ಪಂದ್ಯದ ವೀಕ್ಷಕ ಸರ್, ನೇರ ವೀಕ್ಷಕ. ನಮ್ಮ ಭಾರತದ ಧ್ಯಾನ್ ಚಂದು ಅದೇ ಜರ್ಮನಿ ಮೇಲೆ ಗೋಲ್ಗಳ ಮೇಲೆ ಗೋಲ್ಗಳ ಮೇಲೆ ಗೋಲ್ ಸರ್. ಮನಸ್ಸು ಮಾಡಿದ್ದಿದ್ರೆ ಅಂಥ ಸರ್ವಾಧಿಕಾರಿ ಭಾರತದ ಹಾಕಿ ಪ್ಲೇಯರ್ಸ್ ಏನು ಬೇಕಾದರೂ ಮಾಡಬಹುದಾಗಿತ್ತು. ಬಟ್ ಒಂದು ಆಫರ್ ಮಾಡ್ತಾರೆ ಅವರು ಧ್ಯಾನ್ ಚಂದ್ಗೆ, ನಾನು ಜರ್ಮನಿ ಪ್ರಜೆ ಆಗ್ಬಿಟ್ಟು ನೀನು ಬೇಕಾ ಸವಲತ್ತುಗಳನ್ನು ನಾನೇ ನಿನಗೆ ಕೊಡ್ತೀನಿ, ನೀನು ಚೆನ್ನಾಗಿರುವಂಥ ಒಬ್ಬ ಸರ್ವಾಧಿಕಾರಿ ಬೇರೊಂದು ದೇಶದ ಆಟಗಾರನ ಬಗ್ಗೆ ಅಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ. ಅಮೆರಿಕದಲ್ಲಿ ಫುಟ್ಬಾಲ್ ನಡೀತಾ ಇದ್ದರೆ ಈ ಮನುಷ್ಯ ತನ್ನ ದೇಶದ ಆಟಗಾರನಿಗೆ ರೆಡ್ ಕಾರ್ಡ್ ಹೇಳಿದ್ರು, ನೀನು ಆಡು ಅಂತ ಹೇಳಿದ್ದು. ಅಂದರೆ ಈ ಮಟ್ಟದ ಒಂದು ಅಘೋಷಿತ ಸರ್ವಾಧಿಕಾರಿನೋ ಅಥವಾ ಒಂದು ಕಪಿಮುಷ್ಟಿಲ್ ಅಮೆರಿಕನ ಆಟ ಆಡಿಸ್ತಿರೋದು ಅಥವಾ ಅರ್ಥವ್ಯವಸ್ಥೆನೇ ಆಟ ಆಡಿಸ್ತಿರೋದು ಬೇರೆ ವಿಚಾರ ಸರ್. ಇಲ್ಲಿ ಇಡೀ ಪಾಯಿಂಟ್ ನಾವು ಚೆಕ್ ಮಾಡ್ಕೊಂಡು ಬನ್ನಿ ಸರ್. ಒಂದು ಕಡೆ ಸೌದಿ ಅನೌನ್ಸ್ ಮಾಡ್ತು ಸರ್, ಸೌದಿ ಅನೌನ್ಸ್ ಮಾಡ್ತು, ಕೊಟ್ಬಿಡ್ತೀನಪ್ಪ ನಾನು ಸಾರ್ವಕಾಲಿಕವಾಗಿ 26 ವರ್ಷ ಅಂದರೆ 3 ದಶಕದಲ್ಲಿ ಇಷ್ಟು ಲೋಯೆಸ್ಟ್ ಬೆಲೆಗೆ ಯಾವತ್ತೂ ತೈಲ ಕೊಟ್ಟಿರಲ್ಲ ನಾನು ಅಂತ ರಿಯಾಯಿತಿ ಕೊಡ್ತಾ ಇದ್ದೀನಿ ಹೇಳಿಬಿಟ್ರು ಅವರು. ಹೇಳಿದ ತಕ್ಷಣ ಇಂಥ ಒಂದು ದಾಳಿ ಆಗುತ್ತೆ ಅಂದರೆ ಈ ಸೌದಿ ಲಾಭ ಮಾಡಿಕೊಳ್ಳುವುದು ಹೋರ್ಮುಜ್ಗೋ ಇರಾನ್ಗೋ ಇಲ್ಲಿ ಬೇಕಿರದಿರತಕ್ಕಂಥ ಒಂದು ಸಂಗತಿನ ಇವ್ರಿಗೆ ಇದು ಬೇಕಾಗಿಲ್ವಾ? ಆ ಕಾರಣಕ್ಕೆ ಕಿತಾಪತಿ ನಡೀತಾ ಇಲ್ಲಿ ಅಂತ ನನ್ನ ಪಾಯಿಂಟ್ಸ್. ಅಬ್ಸಲ್ಯೂಟ್ಲಿ ರೈಟ್ ಸರ್. ಯಾಕಂದ್ರೆ ಯಾವಾಗ ಈ ಗಲ್ಫ್ ಕಂಟ್ರೀಸ್ ನಿಂದ ಈ ಸೌದಿ ಯೂನಿಯನ್ ಅವ್ರದೊಂದು GCC ಕಂಟ್ರೀಸ್ ಅಂತ ಯೂನಿಯನ್ ಇದೆ, ಆಮೇಲೆ ಇದು ಆಯಿಲ್ ಕಂಟ್ರೀಸ್ ಒಂದು ಇದಿದೆ OPEC, ಇದರಿಂದ ಹೊರಗೆ ಬಂತದ್ದು.
ಹೊರಗೆ ಬಂದ್ಬಿಟ್ಟು ಇಂಡಿಯಾ ದೇಶದ ಒಟ್ಟಿಗೆ ಅಗ್ರಿಮೆಂಟ್ ಮಾಡ್ಬಿಟ್ಟು ನೋಡಿ ನಿಮಗೆ ಯಾವ ರೇಟಿಗೆ ಆಯಿಲ್ ಬೇಕು ನಾವು ಕೊಡಿಸ್ತೀನಿ ಅಂದ್ಬಿಟ್ಟು. ಅಂದ್ರೆ ಅದು ಯಾವಾಗ ಆಯ್ತೋ ಅವನು ಟ್ರಂಪ್ಗೆ ಹುಚ್ಚು ಹಿಡ್ದಂಗೆ ಆಗಿದ್ದಾನೆ ಅವನು. ಯಾವ ರೀತಿ ಹುಚ್ಚು ಹಿಡ್ದಂಗೆ ಆಗುತ್ತೆ ಅಂದ್ರೆ ಯಾವಾಗ ಅವನ ಕಂಟ್ರೋಲ್ ತಪ್ಪಿ ಹೋಗುತ್ತಾ ಈ ಆಯಿಲ್. ಯಾಕಂದ್ರೆ ಈ ಆಯಿಲ್ ಕಿಂಗ್ ಯಾವಾಗ ಅಂದಿನಿಂದಲೂ ಜಾರ್ಜ್ ಬುಷ್ ಕಡೆಯಿಂದ ನೋಡಿ ಪೆಟ್ರೋ ಡಾಲರ್ ಒಂದು ಮಾಡಿಸ್ಬಿಟ್ಟು ಜಾರ್ಜ್ ಬುಷ್ ಕಂಟ್ರೋಲ್ ಮಾಡಿದ್ದನ್ನು US ಇವತ್ತಿನವರೆಗೂ ಕಂಟ್ರೋಲ್ ಮಾಡ್ತಾ ಇದೆ ಪೆಟ್ರೋ ಡಾಲರ್ನ. ಆವಾಗ ಯಾವಾಗ ಸದಾಮ್ ಹುಸೇನ್ ಅವನು ಯೂರೋನಲ್ಲಿ ಡೀಲ್ ಮಾಡದ ಅಂತ ಹೇಳ್ಬಿಟ್ಟು ಕುವೈಟ್ ಇನ್ವೈಟ್ ಮಾಡದ ಅಂತ ಹೇಳ್ಬಿಟ್ಟು ಅವನನ್ನ ಸಾಯಿಸ್ಬಿಟ್ರು ಇರಾಕ್ ನಲ್ಲಿ. ಅದೇ ತರ ಇಲ್ಲಿ ಇವಾಗ ಸೌದಿ ಅರೇಬಿಯಾ OPEC ಕಂಟ್ರಿನಿಂದ ಹೊರಗಡೆ ಬಂದಿದೆ ಹೇಳಿದ ತಕ್ಷಣ, ಯಾಕಂದ್ರೆ ಡೈರೆಕ್ಟ್ ಸೌದಿ ಅರೇಬಿಯಾ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ದೇರ್ ಆರ್ ಫ್ರೆಂಡ್ಲಿ ಕಂಟ್ರೀಸ್, ಆಲ್ ದ ಗಲ್ಫ್ ಕಂಟ್ರೀಸ್ ಅಂಡ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಇದು OPEC ಕಂಟ್ರಿಯಿಂದ ಹೊರಗೆ ಬಂದಿದೆ. ಹೊರಗೆ ಬಂದ್ಬಿಟ್ಟು ವಿ ಆರ್ ನಾಟ್ ಡೀಲಿಂಗ್ ವಿತ್ OPEC ಅಂಡ್ ವಿ ವಿಲ್ ಗಿವ್ ದ ಮಾರ್ಕೆಟ್ ರೇಟ್, ಬೇಕಾದ್ರೆ ಚೀಪೆಸ್ಟ್ ರೇಟ್ ಕೊಡ್ತೀನಿ ಅನ್ಬಿಟ್ಟು ಹೇಳಿದ್ಮೇಲೆ ಆಮೇಲೆ ಯಾವಾಗ ಇಂಡಿಯಾ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಅಂದ್ಬಿಟ್ಟು ಹೇಳಿ ಎಂಬಾರ್ಗೋ ಹಾಕಿಸ್ಬಿಟ್ಟು ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡೋದು ರಷ್ಯಾದ ಮೇಲೆ. ಅಂದ್ರೆ ಟ್ರಂಪ್ನ ವಿಶೇಷವಾಗಿ ಅವನ ತಲೆ ಮೇಲೆ ಏನಿದೆ ಅಂದ್ರೆ ಈ ವಾಂಟ್ಸ್ ಟು ಬಿ ಎ ಕಿಂಗ್ ಆನ್ ಇನ್ ಟರ್ಮ್ಸ್ ಆಫ್ ಆಯಿಲ್ ಡೀಲಿಂಗ್, ದಟ್ ಈಸ್ ಕಾಲ್ಡ್ ಪೆಟ್ರೋ ಡಾಲರ್. ಅಂದ್ರೆ ಇಡೀ 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 ಭೂಲೋಕದಲ್ಲಿ ಈ ಆಯಿಲ್ ಡೀಲಿಂಗ್ ಡಾಲರ್ ನಲ್ಲೇ ಆಗ್ಬೇಕು, ಯೂರೋದಲ್ಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವನೊಂದು ಒಂದು ಒಂದು ಮುಂಚಿನಿಂದಲೂ ಕಷ್ಟ ಸರ್. ನಾನು ಇಫ್ ಐ ಆಮ್ ನಾಟ್ ರಾಂಗ್, ಟ್ರಂಪ್ನ ಎಲ್ಲ ಆಟಗಳನ್ನು ನೋಡಿಕೊಂಡು ನೆಟೋದವರು, ಯುರೋಪಿಯನ್ ಒಕ್ಕೂಟದವರು ಅಥವಾ ಏಷ್ಯನ್ ಕಂಟ್ರೀಸು, ಚೈನಾ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಸರ್. ಡಾಲರ್ಗೆ ಒಂದು ಪರ್ಯಾಯನೋ, ಅಮೆರಿಕಕ್ಕೆ ಒಂದು ಪರ್ಯಾಯನೋ, ಇವರ ಅಟ್ಟಹಾಸಗಳಿಗೆ ಒಂದು ಉಪಾಯದ ಮಾರ್ಗವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಂಡು ಹಿಡ್ಕೊಂಡಿರ್ಬೇಕು ಸರ್. ನನಗದು ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಇಂಥದ್ದೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇವ್ರ ಅಟ್ಟಹಾಸಕ್ಕೆ ಒಂದು ಪ್ಯಾರಲ್ಲಿ ರೆಡಿ ಆಗ್ತಾ ಇದೆಯಲ್ಲ. ಇಲ್ಲ, ಯೂರೋ ಮಾಡಿದಾರಲ್ಲ, ಬಟ್ ಆಗಿಲ್ಲ. ಇವಾಗ ಆಸಿಯಾನ್ ಕಂಟ್ರೀಸ್ ಇಂದ ಈ ಮೋಡಿ ಮತ್ತೆ ಚೈನಾ ಮತ್ತೆ ಇದೆಲ್ಲ ಈಗ ಈ ಆಸಿಯಾನ್ ಕಂಟ್ರೀಸ್ ಸೇರ್ಬಿಟ್ಟು ಒಂದು ಬೇರೆ ಕರೆನ್ಸಿ ಮಾಡ್ಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ. ಆದ್ರೆ ಅದು ಪರ್ಯಾಯವಾಗಿ ಬರ್ಬೇಕಾದ್ರೆ ಅದು ಸ್ವಲ್ಪ ಟೈಮ್ ತಾಗುತ್ತೆ. ಬಟ್ ಇಲ್ಲಿ ಪರ್ಯಾಯವಾಗಿ ಏನಾದ್ರು ಒಂದು ವೇಳೆ ಈಗ ಪುನಃ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನಾದ್ರೂ ಕ್ಲೋಸ್ ಮಾಡಿದರೆ, ಈಗ ಇವನು ದಾಳಿ ಮಾಡಿದ್ರೆ ಬಹುಶಃ ಚೈನಾ, ಇಂಡಿಯಾ, ರಷ್ಯಾ ಅಂಡ್ ಆಸ್ಟ್ರೇಲಿಯಾ ಅಂಡ್ ಜಪಾನ್ and European Union, all this will go and attack the Trump. This is what is going to come. ಆವಾಗ World War III ಆಗೇ ಆಗತ್ತೆ. ಬಟ್ ನೋ ಒನ್ ವಾಂಟ್ಸ್ World War III. ಬಟ್ ಟ್ರಂಪ್ ನ ಮುಗಿಸ್ಬೇಕು. ಟ್ರಂಪ್ ಇವಾಗ ಹೆಂಗೂ ಅವನಿಗೆ ಈಗ ನೋಡಿ ನೆಕ್ಸ್ಟ್ ಮಂತ್ ಅಲ್ಲಿ ಅವನಿಗೆ ಎಲೆಕ್ಷನ್ ಇದೆ. ಎಲೆಕ್ಷನ್ ನಲ್ಲಿ ಅವನು ಸೋತು ಹೋಗ್ತಾನೆ. ಆಲ್ರೆಡಿ ವೋಟ್ ಮಾಡಿದಾಗ 80% he has lost out. ಬಟ್ ಆಕ್ಚುಯಲ್ ವೋಟಿಂಗ್ ಆಗ್ತಾ ಇದೆ ನೆಕ್ಸ್ಟ್ ಮಂತ್ ನಲ್ಲಿ. ಆ ವೋಟಿಂಗ್ ಆಗುವ ಕೋರ್ಸ್ he will continue as the president for another 2 years, but his powers will go as rightly stated by another panel. So ಆವಾಗ ಏನಾಗುತ್ತದೆ, ಸೊ ಕಂಪ್ಲೀಟ್ ಅವನು ಹೋಗ್ಬಾರ್ದು, ಅವನು ಮಾರ್ಕೆಟ್ ನಲ್ಲಿ ಇರ್ಬೇಕು, ಕಂಟ್ರೋಲ್ ನಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಬಹುಶಃ ಬಿಕಮ್ ಎ ಫೇಲ್ಯೂರ್. ಯಾವಾಗ ಅವನು ಫಿಫಾ ವರ್ಲ್ಡ್ ಅವನು ಅಮೆರಿಕನ್ಗೆ ಇವನು ರೆಡ್ ಕಾರ್ಡ್ ತೋರಿಸೋದಕ್ಕೆ ಇವನು ಆತರ ಮಾಡಿದಲ್ಲ, ದಿಸ್ ವಾಸ್ ಅ ಬಿಗ್ ಹಿಟ್ ಆನ್ ಟ್ರಂಪ್. ಮಣ್ಣು ಅವನೇ ತಿಂದಂಗೆ ಆಗಿದೆ. ಯಾವತ್ತೂ ಕೇಳಿರಲಿಲ್ಲ ಸರ್, ಒಂದು ವರ್ಲ್ಡ್ ಕಪ್ ಅಲ್ಲಿ ಹೋಸ್ಟಿಂಗ್ ಕಂಟ್ರಿಯನ್ನು ಒಂದೇ ಒಂದು ಕಾರಣಕ್ಕೆ, ತಾನು ಪವರ್ಫುಲ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೆಡ್ ಕಾರ್ಡ್ ತೊಗೊಂಡಿರುವಂಥ ಅಮೆರಿಕದ ಫುಟ್ಬಾಲ್ ಆಟಗಾರನಿಗೆ ಇಲ್ಲ ರೆಡ್ ಕಾರ್ಡ್ ಕೊಡ್ಕೊಡೋದು, ನೆಕ್ಸ್ಟ್ ಮ್ಯಾಚಲ್ಲಿ ಆಡಿಸ್ಬೇಕು ಅಂತ ಹೇಳಿ ಆಡಿಸಿದಂಥ ಒಂದು ನಿದರ್ಶನವನ್ನು ಈ ಕ್ರೀಡಾ ಜಗತ್ತೇ ಇವತ್ತರೆಗೂ ನೋಡಿರಲ್ಲ. ಇರಲಿ, ಒಂದು ಕಡೆ ಇನ್ನೊಂದಿನ ಮಾತಾಡೋಣ ಅದ್ರ ಬಗ್ಗೆ. ನಾನು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ. XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಜಮೀಪುರ ಸರ್, ಒಂದೇ ಒಂದು ಪ್ರಶ್ನೆ ಇತ್ತು ನಂದು. ನೋಡಿ ಸರ್, ಆನ್ ಪೇಪರ್ ಅಂತ ಬಂದಾಗ ಈ ಸೌದಿ ಕೊಟ್ಟಿರ್ತಕ್ಕಂಥ ಡಿಸ್ಕೌಂಟು ಅಮೇಝಿಂಗ್. ಇದ್ರ ಬಗ್ಗೆ ಯಾರ್ಯಾರಿಗೂ ತಕರಾರುಗಳೇ ಬೇಡ. ಯಾಕಂದರೆ 10% ಅಂದರೆ ಅಥವಾ $10 ಒಂದು ಬದಲಾವಣೆ ಇದೆಯಲ್ಲ ಸರ್, ಇವರು $11 $12ಗೆ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬರೀ $10 ಕಡಿಮೆ ಮಾಡಿಬಿಟ್ರೆ ಭಾರತದ ಫಿಸ್ಕಲ್ ಡೆಫಿಸಿಟ್ಟು ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟಲ್ಲಿ ಗಣನೀಯವಾಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ. ಯಾರ್ಯಾರಿಗೂ ಅನುಮಾನ ಬೇಡ ಸರ್, ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ. ಹೀಗಿರಬೇಕಾದ್ರೆ ಇಲ್ಲೇನಾಗ್ತಾ ಇದೆ, ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸು ಅಂದರೆ ಈಗ IOCL ಆಗಲಿ, BPCL, HPCL ಈ ಎಲ್ಲ ಸೇವಿಂಗ್ಸನ್ನು ಒಂದು ಕಡೆ ಅಬ್ಸರ್ವ್ ಮಾಡ್ಕೊಳ್ತವೆ. ಆದರೆ ಇದನ್ನು ಜನಗಳಿಗೆ ಪಾಸ್ ಮಾಡ್ತಾರಾ, ಗ್ರಾಹಕರಿಗೆ ಅಥವಾ ಕನ್ಸ್ಯೂಮರ್ಸ್ಗೆ ಪಾಸ್ ಮಾಡ್ತಾರಾ ಅಂದರೆ ಇಲ್ಲ ಅನ್ನೋದೇ ಉತ್ತರಗಳು ನಮ್ಗೆ ಸಿಕ್ಕಿರೋದು. ಇದರ ಮಧ್ಯೆನೇ
ಇದ್ರ ಮಧ್ಯೆನೇ ಇದೇ ಇರಾನ್ ಕತೆ, ಇದೇ ಹೊರ್ಮುಸ್ ಕತೆ ನಾವು ನೋಡ್ತಾ ಇದ್ದೀವಲ್ವಾ? ಸೊ ಯಾವಾಗ ಸರ್ ರಿಲೀಫ್, ಯಾವಾಗ ಈ ಒಂದು ವಿಚಾರದಲ್ಲಿ ರಿಲೀಫ್ ಯಾವಾಗ? ಇಲ್ಲಿ ಯುದ್ಧ ಸೀಸ್ ಫೈರ್ ಇಸ್ ಡೆಡ್ ಅಂತ ಒಂದು ಕಡೆ ಹೇಳ್ತಾರೆ ಸರ್, ಸೀಸ್ ಫೈರ್ ಇಸ್ ಡೆಡ್. ಹಾಗಾದರೆ ವಾರ್ ಸ್ಟಾರ್ಟ್ ಅಂತ ಟ್ರಂಪ್ ಅನೌನ್ಸ್ ಮಾಡೋಕ್ಕಾಗತ್ತಾ? ಸೀಸ್ ಫೈರ್ ಡೆಡ್ ಅಂತ ಹೇಳುವುದು ಬೇರೆ, ನಾನು ವಾರ್ ಮತ್ತೆ ಶುರು ಮಾಡ್ತೀನಿ ಮೇಲೆ ಹೇಳುವುದು ಬೇರೆ. ವಾರ್ ಶುರು ಮಾಡಬೇಕಾದ್ರೆ ಅಮೆರಿಕದಲ್ಲಿ ಅನುಮೋದನೆ ಬೇಕಾಗತ್ತೆ ಮನುಷ್ಯನಿಗೆ. ಅನುಮೋದನೆ ಇಲ್ಲದೇನೆ ಇಷ್ಟು ಭಯ ಬೀಳಿಸೋದ ಜಗತ್ತನ್ನು ಅಂತ ಅವ್ರು ನಿಲ್ಸೇ ಇಲ್ಲ. ನೀವು ಹೇಳಿದಾಗೆ ಸೀಸ್ ಫೈರ್ ಇಸ್ ಡೆಡ್ ಅಲ್ಲ, ಸೀಸ್ ಫೈರ್ ಇಸ್ ಫ್ರೆಜೈಲ್. ಬಹಳ ಒಂದು ರೀತಿಯ ಸೂಕ್ಷ್ಮವಾಗಿ ಅದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಇದ್ರಲ್ಲಿ ಒಂದು ಪಾಯಿಂಟ್ ಇದೆ ರಮಾಕಾಂತ್, ಒಂದು 14 ಪಾಯಿಂಟ್ ಅಗ್ರಿಮೆಂಟ್ ಅಲ್ಲಿ ಇವ್ರೇನು 60 ದಿನಗಳ ಯುದ್ಧ ವಿರಾಮವನ್ನ ಮಾಡಿರಲ್ಲ, ತಾತ್ಕಾಲಿಕನೇ ಇರ್ಬೋದು, ಬಟ್ ಆದ್ರೆ ಇರಾನ್ ಈಸ್ ವೆರಿ ಫರ್ಮ್ ಅಬೌಟ್ ಇಟ್. ಏನು ಈ ಹರ್ಮುಜ್ ಜಲಸಂಧಿಯ ಮೂಲಕ ಹೋಗ್ತಕ್ಕಂತ ಇದ್ರ ಬಗ್ಗೆ ನಾವು ನಮ್ಮ ಹಕ್ಕನ್ನ ಬಿಟ್ಟು ಕೊಡುವುದಿಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಕಾನೂನೇ ಇರ್ಲಿ ಅಥವಾ ಬೇರೆ ಯಾವುದೇ ಇರ್ಲಿ, ನಾವು ಈ ಒಂದು ಪ್ರದೇಶದ ಮೇಲೆ ನಾವು ಒಂದು ರೀತಿಯಲ್ಲಿ ಮಾತುಕತೆಗೆ ಸಿದ್ಧ. ಅದರಿಂದ ಇನ್ನು ಮಾತುಕತೆನೇ ಆಗಿಲ್ಲ ಅಕ್ಕಪಕ್ಕದ ರಾಷ್ಟ್ರಗಳ, ಅಮೆರಿಕ ಬಿಡಿ, ಅಮೆರಿಕ ಜೊತೆ ಮಾತುಕತೆಗಿಂತ ಒಮಾನ್ ಮತ್ತೆ ಕೊತಾರ್ ಈ ರಾಷ್ಟ್ರಗಳ ಜೊತೆಗೆ ಇವರು ಮಾತುಕತೆಯೇ ಆಗಿಲ್ಲ. ಅದು 2ನೇ ಪಾಯಿಂಟ್ ಈ 14 ಇದರಲ್ಲಿ ಅಗ್ರಿಮೆಂಟ್ ಅಲ್ಲಿ. ಸೊ ಅದರಿಂದ ಇರಾನಿನ ನಿಲುವು ಅಂತಕ್ಕಂಥದ್ದು ಅವರು ಯಾವುದೇ ರೀತಿಯ ಒಂದು ತ್ಯಾಗ ಅಥವಾ ಯುದ್ಧ ಅಥವಾ ಒಂದು ರೀತಿಯಲ್ಲಿ ಅದನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಶಕ್ತಿಗೆ ಅವರು ತಯಾರಾಗಿದ್ದಾರೆ. ಸೊ ಅದು ಒಂದು ಪಾಯಿಂಟ್. 2ನೇದು ನೀವು ಹೇಳಿದ್ರಲ್ಲ, ಈ ಆಯಿಲ್ ಫ್ಲಕ್ಚುಯೇಷನ್ ರೇಟ್ಸ್, ನಮ್ಮ ದೇಶದ ಕಂಪನಿಗಳು ಸಹ ಒಂದ್ ರೀತಿಯಲ್ಲಿ ದುರಾಸೆ ಕಂಪನಿಗಳು ಅಂತ ಹೇಳ್ತಾರೆ ಅವರು. ನಮ್ಮ ಕ್ರಾಸ್ಟ ಅವರು ಹೇಳ್ಬೋದು, ವಾಣಿಜ್ಯದ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಕಣ್ಣು ಮುಚ್ಚಾಲೆ ಆಟ, ಅಥವಾ ಒಂದ್ ರೀತಿಯಲ್ಲಿ ಎಲೆಕ್ಷನ್ ಇದ್ದಿದ್ರೆ ಬಹುಶಃ 8 ರೂಪಾಯಿ ಈಗೇನು ಹೆಚ್ಚಾಗಿದ್ದಲ್ಲಿ 8 ರಿಂದ 9 ರೂಪಾಯಿ ಅದು ಸಡನ್ ಆಗಿ ಕಮ್ಮಿ ಆಗುತ್ತೆ. ಆದ್ರೆ ನೀವ್ ಹೇಳಿದ್ರಲ್ಲ ಒಂದು ಪಾಯಿಂಟ್, ಏನು ಬೆಲೆಗಳು ಏರಿದೆ ಅಂದ್ರೆ ಎಲ್ಲಿಯೂ 1 ರೂಪಾಯಿ ಕಡಿಮೆ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಇಲ್ಲ. ಒಂದು ಹೋಟ್ಲಿಗೆ ಹೋಗಿ ನೀವು 10 ರೂಪಾಯಿ ಕಾಫಿ ಇವತ್ತು 20 ರೂಪಾಯಿ ಆಗಿದೆ. ಸೊ ಅದರಿಂದ ಇದನ್ನ ತಿಳಿದುಕೊಂಡು ನೋಡಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಂಪನಿಗಳು ಮತ್ತೆ ನಮ್ಮ ವ್ಯಾಪಾರಿಗಳು ಸ್ವಾರ್ಥಿಗಳಿದ್ದಾರೆ. ಈ ಸ್ವಾರ್ಥಿಗಳಿಂದಾಗಿ ಈ ಒಂದು ಲಾಭ ಇವು ಒಂಥರ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತಾರಲ್ಲ, ಆ ರೀತಿಯ ಒಂದು ಮನೋಭಾವನೆ ಇರ್ತಕ್ಕ. ಯಾಕೆಂದ್ರೆ ಬೇಸಿಕ್ ಆನೆಸ್ಟಿನೇ ಇಲ್ಲ ನಮ್ಮ ದೇಶದಲ್ಲಿ. ಎಲ್ಲಿದೆ ಬೇಸಿಕ್ ಆನೆಸ್ಟಿ? ಎಲ್ಲೋದ್ರೂ ಭ್ರಷ್ಟಾಚಾರ ಇದೆ. ಅದು ಬಿಡಿ, ನಾನು ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಬಹಳ ಮನಸ್ಸಿನ ನೋವಿಂದ ಹೇಳದಂಗಾಗುತ್ತೆ. ಬಟ್ ಯಾರು ಅದನ್ನ ಸರಿ ಅಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಭ್ರಷ್ಟ ವ್ಯವಸ್ಥೆ ಅಂತಕ್ಕಂಥದ್ದಾಗಿದೆ. ಸೊ ಇಂಥದ್ರಲ್ಲಿ ನಮ್ಮ ಪೂರಿ ಏನ್ ಹೇಳಿದ್ದಾರೆ, ಮಿನಿಸ್ಟರ್ ಪೂರಿ ಏನ್ ಹೇಳಿದ್ದಾರೆ, ಎಲ್ಲಿಯವರೆಗೆ ಮುಂದುವರಿದು ಅಂದ್ರೆ ಲಾಂಗ್ ರೇಂಜ್ ಅಲ್ಲಿ ತೈಲಗಳ ಬೆಲೆ ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೆ ನಾವು ಬೆಲೆ ಇಳಿಸೋದಿಲ್ಲ ಅಂದ್ರೆ ಇದು ಒಂದ್ ರೀತಿ ಹಾರಿಕೆ ಉತ್ತರ. ಕಾರಣ ಏನು, ನೀವೇನಾದ್ರೂ ಎಲೆಕ್ಷನ್ ಇದ್ದಿದ್ರೆ ಬಹುಶಃ 8 ರೂಪಾಯಿನ 10 ರೂಪಾಯಿ ಕಮ್ಮಿ ಮಾಡ್ತಾ ಇದ್ರಿ. ಏನ್ ಹೇಳ್ತಾ ಇದಾರೆ, ಸಪ್ಲೈ ಇಸ್ ರೆಡಿ, ಎವ್ರಿಥಿಂಗ್ ಇಸ್ ರೆಡಿ, ಕಮರ್ಷಿಯಲ್ ಗ್ಯಾಸ್ ಇಸ್ ರೆಡಿ, ಈ ರೀತಿಯ ಘೋಷಣೆಗಳನ್ನ ಕೊಡ್ತಾ ಇದ್ದಾರೆ ಹೊರತು ಜನರಿಗೆ ಆಗಿರ್ತಕ್ಕಂಥ ನೋವಿನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಈ ಕಾಳಜಿ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾವು ಇರಾನಿನಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ ಒಂದು ಮಾತು ಹೇಳುತ್ತೆ, ಭಾರತ ನಮ್ಮ ಶಾಶ್ವತವಾದ ಮಿತ್ರ ಅಂತ ಹೇಳುತ್ತೆ. ಯಾರನ್ನು ನಾವು ನಮ್ದೇ ಹೋದ್ರೆ ಅಮೆರಿಕ ನಮ್ದೇ ಬರ್ಬೋದು, ಆದ್ರೆ ಭಾರತ ಮಾತ್ರ ನಮ್ ಜೊತೆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಈ ರೀತಿಯ ಹೇಳಿಕೆಗಳ ಒಂದು ಆಧಾರದ ಮೇಲೆ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಿದೆ ಅಂತಕ್ಕಂಥದ್ದು ನನ್ನ ಮಾತಾಡ್ತೀನಿ. ಕೃಷ್ಣ ಸರ್ ಒಂದೇ ಒಂದು ಪ್ರಶ್ನೆ, ಕೃಷ್ಣ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಕೃಷ್ಣ ಸರ್, ಈ ಗೋಲ್ಡ್ ಮಾರ್ಕೆಟು ಒಂಥರ ಸ್ಟೇಬಲ್ ಆಗಿಲ್ಲ ಸರ್, ಸ್ಟೇಬಲ್ ಆಗಿಲ್ಲ. ಯಾವಾಗ ಏರುತ್ತೋ ಯಾವಾಗ ಬೀಳುತ್ತೋ, 1 ಗ್ರಾಮ್ಗೆ ಎಷ್ಟು ಬೀಳುತ್ತೋ ಗೊತ್ತಿಲ್ಲ ಅಂದಾಗ ಇಡೀ ಮಾರ್ಕೆಟು ಒಂದು ರೀತಿ ಅಲ್ಲೋಲ ಕಲ್ಲೋಲವಾಗುತ್ತೆ ಸರ್. ಗೋಲ್ಡ್ ಮಾರ್ಕೆಟ್ನ ಫ್ಲಕ್ಚುಯೇಷನ್ಸು ಭಾರತದ ಅರ್ಥವ್ಯವಸ್ಥೆ ಎಂಥ ಪರಿಣಾಮ ಬೀರುತ್ತೆ? ಚಿನ್ನ ಕಡಿಮೆ ಆಗ್ಬಿಟ್ರೆ ನನಗೇನೋ ಸಂಕಟ, ಅದಲ್ಲ. ಈ ಚಿನ್ನ ಯಾವತ್ತು ಕಡಿಮೆ ಆಗುತ್ತೋ ಯಾವತ್ತು ಏರುತ್ತೋ ಅಂತ ಇದ್ದಾಗ ಈ ಚಿನ್ನದ ಮೇಲಿನ ಮಾರ್ಕೆಟ್ ಕಥೆ ಏನಾಗುತ್ತೆ, ಡಾಲರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ರುಪಿಯ ವ್ಯಾಲ್ಯೂ, ಇದರ ಕಥೆ ಏನಾಗುತ್ತೆ, ಯಾವ ಥರ ಒಂದು ಒತ್ತಡ, ಒಂದು ಹೊಡೆತ ಬೀಳುತ್ತೆ ಸರ್ ಇದು ಅಂತ? ಚಿನ್ನದ ಬೆಲೆ ಮಾರ್ಕೆಟ್ ನಲ್ಲಿ ಇರೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಾಲರ್ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಯಿಲ್ ಪ್ರೈಸ್. ಈ ಮೂರು ಒಂದಕ್ಕೆ 3 ಸಿಸ್ಟರ್ಸ್ ಗಳು ಇದ್ದಂಗೆ ಆರ್ಥಿಕ ಸ್ಥಿತಿನಲ್ಲಿ. ಯಾವಾಗ ನಿಮ್ಗೆ ಕುಸಿತ ಆಯ್ತೋ ನಮ್ಮ ಬೆಲೆ ಡಾಲರ್ ಮೇಲೆ, ಆಯಿಲ್ ಪ್ರೈಸ್ ಯಾವಾಗ ಡಾಲರ್ ಬ್ಯಾರೆಲ್ ಮೇಲೆ ಜಾಸ್ತಿ ಆಯ್ತೋ ಬಂಗಾರದ ಬೆಲೆ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಮ್ಮ ಮೋದಿ ಸಾಹೇಬ್ರು ಹೇಳಿದ್ರು, ಫಂಕ್ಷನ್ ಗೆ ಬಂಗಾರ ಬೇಕಾದ್ರೆ ಮಾತ್ರ ತಗೊಳ್ಳಿ, ಇಲ್ಲಿ ತಗೊಳ್ಬೇಡಿ, ಫಾರಿನ್ ಟೂರ್ ಮಾಡಬೇಡಿ ಅಂತ. ಬ್ಯಾಂಕಲ್ಲಿ ಇಟ್ಬಿಡಿ, ಮನೆ ಚಿನ್ನ ಎಲ್ಲ ಬಡ್ಡಿ ಕೊಡ್ತೀವಿ 2.5% ಅಂತ ಅನೌನ್ಸ್ ಆಗ್ತಾ ಇದೆ ಸರ್. ಈಗ ಮನೆ ಚಿನ್ನ ಬ್ಯಾಂಕಲ್ಲಿ ಇಟ್ಟರೆ 2.5% ಬಡ್ಡಿ ಕೊಡ್ತೀವಿ ನಿಮ್ಗೆ, ಕರಗಿಸ್ಬಿಟ್ಟು ಇಟ್ಬಿಡ್ತೀವಿ ಅದನ್ನ ಅಂತ ಬಿಲ್ಲೇ ಮಾಡ್ಬಿಡ್ತಾರಂತೆ ಅದನ್ನ.
ಅದಕ್ಕೆ ಜನಗಳಿಗೆ ಏನ್ ಹೇಳುದು, ಸದ್ಯಕ್ಕೆ ಬಂಗಾರ ಖರೀದಿ ಮಾಡಬೇಡಿ, ಅದು ಏರುಪೇರು ಆಗ್ತಾ ಇದೆ, ಸೊ ಸ್ಟೆಬಿಲೈಸ್ ಆಗ್ಲಿ. ಸೊ ಬಂಗಾರದಿಂದ ಏನಾಗ್ಲಿ, ಇದು ಮೇ ಬಿ ಓನ್ಲಿ ಶೇಖರಣೆ, ಇನ್ವೆಸ್ಟ್ಮೆಂಟ್ ತರ ಮಾಡ್ಬೇಕು. ಓಕೆ, ಫಂಕ್ಷನ್ ಗಳಿಗೆ ಪಾಪ ಮಗಳ ಮದುವೆ ಮಾಡ್ಬೇಕು, ಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಂಡ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಡಾಲರ್ ಅಂಡ್ ಡೈರೆಕ್ಟ್ಲಿ ಡಾಲರ್ ವ್ಯಾಲ್ಯೂ ಇನ್ ರುಪಿ ಟರ್ಮ್ಸ್ ಅಂಡ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಆಯಿಲ್ ಪ್ರೈಸ್. ಯಾವಾಗ ಈ ತರ ಆಗ್ತಾ ಇದೆಯೋ, ಸೊ ಏರುಪೇರುಗಳು ಆಗೇ ಆಗುತ್ತೆ, ಸ್ಟೆಬಿಲಿಟಿ ಬರಲ್ಲ. ಫೈನ್ ಥ್ಯಾಂಕ್ ಯು ಜಯಕರ್ ಪ್ರಕಾಶ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಚಂಡಿ ಪುರಾಣಿಕ್ ಸರ್, ಥ್ಯಾಂಕ್ ಯು ಸೋ ಮಚ್, ತಾವು ಮಾತನಾಡಿದ್ದೀರಿ. ಥ್ಯಾಂಕ್ ಯು ಸುನಿಲ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ವೆಯ್ಟ್ ಮಾಡೋಣ. ಈ ಫ್ಲಕ್ಚುಯೇಷನ್ಸ್, ಈ ಅನಿಶ್ಚಿತತೆ, ಈ ಏರಿಳಿತಗಳು ಒಂದು ರೀತಿಯಲ್ಲಿ ಸಮಚಿತ್ತ ಇಲ್ವಾ? ಈ ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ನಾಯಕರು ಅಂತ ಕೇಳ್ತೀವಿ, ಇವರಿಗೆಲ್ಲ ಅರಳೋ ಮರಳ, ಅಥವಾ ಲಾಭದ ಮನಸ್ಥಿತಿಯವರ, ಲಾಭಕೋರರ, ವ್ಯಾಪಾರಂ ದ್ರೋಹ ಚಿಂತನಂ ಇದೆ, ಬಹಳ ಹಿಂದೆನೇ ಬರೆದು ಬಿಟ್ಟಿದ್ದಾರೆ. ವ್ಯಾಪಾರ ಸಣ್ಣ ಲಾಭ ಪಡ್ಕೊಳ್ಬೇಕು ಅಂತೇಳಿ ಒಂದು ಸಣ್ಣ ಮೋಸ ಇರುತ್ತೆ. 10 ರೂಪಾಯಿ ತೊಗೊಂಡಿದ್ರೆ 15, 20ಕ್ಕೆ ಇವೆಲ್ಲ ಇದ್ದದ್ದೇ. ಆದರೆ ಈ ಪರಿಯಲ್ಲಿ ಆಗಿಬಿಟ್ರೆ ವಿಶ್ವ ಅಲ್ಲೋಲ ಕಲ್ಲೋಲ ಆಗಿ ಈ ಹಿರಿಯರಿದ್ದಾರಪ್ಪ, ಇವ್ರದ್ದೇನೋ ಒಂದು 80 ವರ್ಷದ ಆಸುಪಾಸಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿಯೂ ಇಷ್ಟೊಂದು ಡಾಲರ್ಗಟ್ಟಲೆ ನಾವು ತುಂಬಿಕೊಂಡು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ವ್ಯಾಪಾರ ಹದಗೆಡ್ತಾ ಇದೆ, ವ್ಯಾಪಾರಿಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೋಲ ಕಲ್ಲೋಲಗಳಾಗ್ತಾ ಇದ್ದರೂ ಕೂಡ ಇನ್ನೂ ಏನು ಬೇಕು ಇವರಿಗೆ? ಆದಷ್ಟು ಬೇಗ ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.